ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇವತ್ತಿನ ದಿವಸ ಶುಭ ಶ್ರಾವಣ ಮಾಸದ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು, ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿಯ ನೇರ ಪ್ರಸಾರ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ನಿಮ್ಮ ಮನೆಯ ಪ್ರತಿನಿತ್ಯ ತಾವು ಪೂಜೆ ಮಾಡತಕ್ಕಂಥ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಒಂದು ದೈವಿಕ ಅನುಭವ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಬುಧವಾರ ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಅದರ ಜೊತೆಗೆ ನಾಳೆ ಗುರುವಾರ ಬೆನಕನ ಅಮಾವಾಸ್ಯೆ. ಅದರ ಕುರಿತಾಗಿ ನಿನ್ನೆ ಕಾರ್ಯಕ್ರಮದಲ್ಲಿ ಗುರುಗಳು ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದ ಬಗ್ಗೆ ತಿಳಿಸ್ತಾ ಇದ್ರು. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಕೂಡ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ನಾನೂ ಕೂಡ ಅದನ್ನು ಮತ್ತೊಮ್ಮೆ ಒಂದು ಪಟ್ಟಿ ಮಾಡಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ಇವತ್ತೂ ಕೂಡ ತಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು, ಯಾವ ರೀತಿ ತಾವು ಅದನ್ನು ಸಿದ್ಧಪಡಿಸಿಟ್ಕೊಳ್ಬೇಕು, ಯಾವ ರೀತಿ ಅರೇಂಜ್ಮೆಂಟ್ಸನ್ನು ಮಾಡ್ಕೊಳ್ಬೇಕು, ಅದಕ್ಕೆ ಯಾವ ರೀತಿ ನಮಗೆ ಬೇಕಾಗಿರ್ತಕ್ಕಂಥ ಸಹಾಯಹಸ್ತ ಯಾವ ರೀತಿ ನಾವು ಸಿದ್ಧಪಡಿಸ್ಕೊಳ್ಬೇಕು. ಯಾಕೆಂದರೆ ಕಾರ್ಯಕ್ರಮ ಪ್ರಾರಂಭ ಆಗೋದ ಮೇಲೆ ತಾವು ಮತ್ತೆ ಅದನ್ನು ತೊಗೊಂಡ್ಬಾ ಇದನ್ನು ತೊಗೊಂಡ್ಬಾ ಇದನ್ನಿಡಿ ಅಂತೇಳಿ ತಾವು ಮಾತುಕತೆಯನ್ನು ಮಾಡಲಿಕ್ಕೂ ಆಗೋದಿಲ್ಲ, ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆಂದರೆ ಇಲ್ಲಿ ಒಂದು ಸತಿ ಕಾರ್ಯಕ್ರಮ ಆದರೆ ತಮಗೋಸ್ಕರ ನಾವು ಕಾಯ್ಲಿಕ್ಕಾಗೋದಿಲ್ಲ, ನಮಗೋಸ್ಕರ ತಾವು ಕಾಯ್ಲಿಕ್ಕಾಗೋದಿಲ್ಲ. ಪಟ 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 ಅಂತ ಮುಗಿಸ್ಕೊಳ್ತಾ ಬಂದ್ಬಿಡ್ಬೇಕು. ಯಾಕೆಂದರೆ ಪೂಜಾನುಷ್ಠಾನದಲ್ಲಿ ಒಮ್ಮೆ ನಾವು ಶ್ರದ್ಧಾಭಕ್ತಿಯಿಂದ ಕೂತ್ಬಿಟ್ರೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಗಮನ ಅದರ ಮೇಲೆ ಇರಬೇಕು. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾಳೆಯ ಅಮಾವಾಸ್ಯೆಯ ತಂತ್ರಸಾರಕ್ಕೆ ತಾವೆಲ್ಲರೂ ಕೂಡ ಈಗಲೇ ಈ ಕ್ಷಣನೇ ಕೂತಂಥ ಜಾಗದಲ್ಲೇ ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ. ಮೊಬೈಲಲ್ಲಿ ವಾಯ್ಸ್ ರೆಕಾರ್ಡರನ್ನು ಹಾಕ್ಕೊಂಡು ಪಟ್ ಅಂತ ಟಿ ವಿ ಮುಂದೆ ಇಟ್ಬಿಡಿ. ಇಲ್ಲಾಂದರೆ ಒಂದು ವೇಳೆ ಬುಕ್ಕು ಪೆನ್ ಏನಾದರೂ ಪಕ್ಕದಲ್ಲೇ ಇಟ್ಕೊಂಡಿದ್ರೆ ಆದಷ್ಟು ಬೇಗ ಬರ್ಕೊಂಬಿಡಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು 4 ಮಣ್ಣಿನ ಹಣತೆ ದೀಪ, 4 ದೀಪ ಮತ್ತು ಬಿಳಿ ಅಂಕೋಲ ಕಡ್ಡಿ. 6 ಇಂಚು ಅಥವಾ 9 ಇಂಚು, 6 ಇಂಚು ಅಥವಾ 9 ಇಂಚು, ಇದೆರಡರಲ್ಲಿ ಯಾವುದು ನಿಮಗೆ ಲಭ್ಯವಿದೆಯೋ ಅದನ್ನು ತಾವು ಸಿದ್ಧಪಡಿಸಿ ಇಟ್ಕೊಳ್ಬೋದು. ಬಿಳಿ ಅಂಕೋಲ ಕಡ್ಡಿ, ಅದಾದಮೇಲೆ ಬಿಳಿ ಸಾಸಿವೆ, ಮರಳ ಮಾತಂಗಿ. ಇದಂತೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸಿದ್ದೇವೆ. ಸಾಕಷ್ಟು ತಂತ್ರಸಾರಗಳಲ್ಲೂ ಕೂಡ ಇದರ ಸಹಾಯವನ್ನು ತೆಗೆದುಕೊಂಡಿದ್ದೇವೆ. ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಪರಿಚಯ ಇದ್ದೇ ಇದೆ. ನಾನು ಇದ್ರ ಬಗ್ಗೆ ಇನ್ನೇನು ತಿಳಿಸೋ ಅವಶ್ಯಕತೆ ಇಲ್ಲ, ಬಟ್ ಆದರೂ ತಿಳಿಸ್ತಾ ಇದ್ದೇನೆ. ಬಿಳಿ ಸಾಸಿವೆ, ಮರಳ ಮಾತಂಗಿ, ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇದಾದ ಮೇಲೆ ಜಾಕಾಯಿನ ತಾವೆಲ್ಲರೂ ಕೂಡ ಇದನ್ನು ಎಷ್ಟು ತೊಗೊಳ್ಬೇಕು ಗುರುಗಳೇ? 1-2 ಜಾಕಾಯನ್ನು ತೆಗೆದಿಟ್ಕೊಳ್ಳಿ ಸಾಕು. ಜಾಕಾಯನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ತುಳಸಿ ಕಡ್ಡಿ, ಅದಾದ ಮೇಲೆ ಭುಜಪತ್ರೆ. ತುಳಸಿ ಕಡ್ಡಿ, ಭುಜಪತ್ರೆ ಏನಕ್ಕೆ ಅಂದರೆ ಯಂತ್ರವನ್ನು ಬರ್ಕೊಳ್ಳಿಕ್ಕೆ ಒಂದು ಹಾಳೆ ಬೇಕಲ್ವಾ. ಹಂಗಂತ ಹೇಳಿ ನಾವು ಈ ತಂತ್ರಸಾರದಲ್ಲಿ ಪೇಪರನ್ನು ಇಲ್ಲಾಂದರೆ ಇನ್ನೇನೋ ಬೇರೆದನ್ನು ಉಪಯೋಗಿಸ್ತಕ್ಕಂಥದ್ದಲ್ಲ. ತಂತ್ರಸಾರ ಆದಮೇಲೆ ಅದು ಸಂಪೂರ್ಣವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಅದಕ್ಕೆ ಪ್ರಕೃತಿ ದತ್ತವಾಗಿ ನಮ್ಗೆ ಯಾವೆಲ್ಲ ಸೌಕರ್ಯಗಳಿದೆಯೋ ಅದನ್ನು ಮಾತ್ರ ನಾವು ಉಪಯೋಗಿಸ್ಕೊಳ್ಬೇಕು. ಆದ ಕಾರಣವಾಗಿ ಭುಜಪತ್ರೆ, ಆ ಭುಜಪತ್ರೆಯಲ್ಲಿರ್ತಕ್ಕಂಥ ಶಕ್ತಿ ಅದು ಅಪಾರ. ಒಂದು ದಿವಸ ಭಾನುವಾರದ ಕಾರ್ಯಕ್ರಮದಲ್ಲಿ ಈ ಒಂದು ಭುಜಪತ್ರೆಯ ವೈಶಿಷ್ಟ್ಯತೆಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಭುಜಪತ್ರೆ ಹೇಗೆ ಅಂದರೆ ಒಂದು ಸತಿ ತಾವು ನೀರಿನಲ್ಲಿ ಅದ್ಬಿಟ್ಟು ಅದನ್ನು ತೆಗೆದ್ರೆ ನೀವು ತೆಗೆದಷ್ಟು ಕೂಡ ಅದು ಅಂದರೆ ಒಂದೊಂದು ಪೇಪರ್ ಯಾವ ರೀತಿ ತಾವು ಈಗ ತಿರುಗಿಸ್ತೀರಿ ಬುಕ್ಕಲ್ಲಿ, ಆ ರೀತಿ ನೀವು ತೆಗೆದಷ್ಟು ಕೂಡ ಭುಜಪತ್ರೆನಲ್ಲಿ ಒಂದು ಪೇಪರ್ ಥರ ಹಾಳೆ ರೀತಿ ಬರ್ತಾನೆ ಇರುತ್ತಂತೆ. ಅಂದರೆ ಅಷ್ಟು ಶಕ್ತಿ ಉಳ್ಳಂತಹ ವನಸಿರಿ. ಅದಕ್ಕೋಸ್ಕರ ಅದನ್ನು ಕೂಡ ನಿಮ್ಗೆ ನೋಡ್ಲಿಕ್ಕೆ ಒಂದು ಹಾಳೆ ಥರನೇ ಇರುತ್ತೆ ಭುಜಪತ್ರೆ. ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಆ ಒಂದು ಯಂತ್ರವನ್ನು ಬರೀಲಿಕ್ಕಾಗಿ ಸಹಾಯಹಸ್ತವಾಗಿ ನಮಗೆ ತುಳಸಿ ಕಡ್ಡಿ ಬೇಕು. ಇಲ್ಲಿ ನಾವು ಪೆನ್ನೋ ಪೆನ್ಸಿಲ್ಲೋ ಬೇರೆ ರೀತಿಯನ್ನು ಉಪಕರಣಗಳನ್ನು ನಾವು ಉಪಯೋಗಿಸ್ತಾ ಇಲ್ಲ, ತುಳಸಿ ಕಡ್ಡಿನೇ ಆಗಬೇಕು. ಇನ್ನು ಇದಾದ ಮೇಲೆ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ವನಸಿರಿ, ವಿಶೇಷ ವನಸಿರಿ ಏನಪ್ಪ? ಟಚ್ ಮೀ ನಾಟ್ ಪ್ಲಾಂಟ್, ಅಂದರೆ ಮುಟ್ಟಿದ್ರೆ ಮುನಿ ಗಿಡ. ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಇಷ್ಟೆಲ್ಲ ತಂತ್ರಸಾರಗಳಿಗೂ ಕೂಡ ನೈವೇದ್ಯ ಕೊಡಬೇಕಲ್ವ, ಅದಕ್ಕಾಗಿ ಮೊಸರನ್ನ ಮೊಸರನ್ನೂ ಅಷ್ಟೇ ತಾವು ಇನ್ನೇನೋ ಕುಕ್ಕರಲ್ಲಿಟ್ಟು ಅದನ್ನು ಇನ್ನೇನೋ ಜಾಸ್ತಿ ಮಾಡಿ
ಅಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಗುರುಗಳು ನೆನ್ನೆ ತಿಳಿಸಿರ್ತಕ್ಕಂಥದ್ದೆಷ್ಟು, ನಮ್ಮ ಒಂದು ಮುಷ್ಟಿ ಅಕ್ಕಿ ಅಷ್ಟೇ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮೊಸರನ್ನ. ಈ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದೀನಿ. ಆದಷ್ಟು ಈ ಒಂದು ನೈವೇದ್ಯವನ್ನು ತಯಾರು ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಸ್ಟೌವು, ಆ ಒಂದು ಅಡುಗೆ ಮನೆ, ಆ ಒಂದು ಶಾಲೆ ದಯವಿಟ್ಟು ಆದಷ್ಟು ಸ್ವಲ್ಪ ನೀಟಾಗಿರ್ತಕ್ಕಂಥದ್ದು ಉತ್ತಮ. ಒಂದು ರೌಂಡ್ ನೀಟಾಗಿ ಸ್ಟೌವ್ಗೆ ಇವೆಲ್ಲ ಒರೆಸ್ಕೊಂಡು ಕುಕ್ಕರನ್ನೆಲ್ಲವನ್ನು ಕೂಡ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ತಾವೂ ಕೂಡ ಸ್ವಲ್ಪ ಮಡಿಯಿಂದ ಈ ಒಂದು ನೈವೇದ್ಯ ಪದಾರ್ಥವನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಅಂತಲೇ ಹೇಳ್ಬೋದು. ಏಕಾಏಕಿ ತಾವು ನಾರ್ಮಲ್ ಆಗಿ ಈಗ ತಾನೇ ಅಡುಗೆ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸ್ಟವ್ ಮೇಲೆ ಅದೇ ರೀತಿಯಾಗಿ ಕುಕ್ಕರನ್ನು ಇಟ್ಟು ಇನ್ನು ಅಲ್ಲಿ ಇನ್ನೇನೋ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಮತ್ತೆ ಅಭಾಸ ಆಗುತ್ತೆ. ಯಾರೂ ಇಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ಕೆಲಸವನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದಾಗ ತಾವು ಕಾಫಿ ಬೆರೆಸೋದಕ್ಕಿಂತ ಮುಂಚೆನೆ ಸ್ಟವ್ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಪೂಜೆ ಮಾಡಿ ತಾವು ಅಗ್ನಿಯ ಜ್ವಾಲೆಯನ್ನು ಅಲ್ಲಿ ಅಂಟಿಸಿ ಅದಾದ ಮೇಲೆ ಮೊದಲನೇದಾಗಿನೇ ಈ ಒಂದು ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನ್ನವನ್ನು ಸಪರೇಟಾಗಿ ತೆಗೆದಿಟ್ಕೊಂಬಿಡಿ. ಮೊಸರನ್ನು ಅಷ್ಟೇ ತಾವು ಉಪಯೋಗಿಸಿಟ್ಟಿರ್ತಕ್ಕಂಥ ಮೊಸರನ್ನು ಹಾಕೊಳ್ಳಿಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕೆಲವೊಂದ್ಸತಿ ಮರ್ತಾದ್ರೂ ನಾವು ಆ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಜೋಪಾನ, ಆದಷ್ಟು ಫ್ರೆಶ್ ಆಗಿರ್ತಕ್ಕಂಥದ್ದು, ಇಲ್ಲದೆ ಇರತಕ್ಕಂಥದ್ದನ್ನೇ ತಾವಿಲ್ಲಿ ಬಳಸ್ತಕ್ಕಂಥದ್ದು ಉತ್ತಮ. ಇನ್ನು ನೈವೇದ್ಯ ಆಗಿರ್ತಕ್ಕಂಥ ಪದಾರ್ಥವನ್ನು ಕುಕ್ಕರನ್ನು ಅಲ್ಲಿ ತೆಗೆದು ಅಲ್ಲಿ ಇಲ್ಲಿ ಇಡ್ತಕ್ಕಂಥದ್ದು ಬೇಡ, ಮುಸುರೆ ಆಗುತ್ತೆ ನೋಡಿ. ಇದೆಲ್ಲವೂ ಕೂಡ ನಾವು ಸಾಧಾರಣವಾಗಿ ಮಾಡ್ತಕ್ಕಂಥ ತಪ್ಪೆ. ನಾವೇನು ಮಾಡ್ತೀವಿ, ಸ್ಟವ್ ಮೇಲೆ ಆಗಿದ ತಕ್ಷಣ ಎತ್ಕೊಂಡೋಗಿ ಕಟ್ಟೆ ಮೇಲೆ ಎಲ್ಲೋ ಪಕ್ಕದಲ್ಲಿ ಇಟ್ಬಿಡ್ತೀವಿ. ಅಲ್ಲಿ ನಿನ್ನೆ ಇಟ್ಟಿರ್ತಕ್ಕಂಥ ಪದಾರ್ಥಗಳು ಇರುತ್ತೆ, ಇಲ್ಲಾಂದರೆ ಬೆಳಗ್ಗೆ ತಾವು ಇನ್ನೇನು ಮಾಡಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇರುತ್ತೆ, ಇದೆಲ್ಲವೂ ಕೂಡ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ನೈವೇದ್ಯದ ಪದಾರ್ಥ ಎತ್ಕೊಂಡೋಗಿ ಇಟ್ಬಿಡ್ತೀವಿ. ಅದು ಮತ್ತೆ ಮುಸುರೆ ಆಗುತ್ತೆ. ಅದು ಭಗವಂತನಿಗೆ ತಲುಪ್ತಕ್ಕಂಥದ್ದಲ್ಲ, ಅದ್ರ ಶ್ರೇಷ್ಠತೆಯನ್ನು ಕೂಡ ಕಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದ್ಯಾವುದೇ ರೀತಿ ಅಂಟು ಸೋಕುಗಳಿಲ್ದಿರೇ ಇರತಕ್ಕಂಥ ಜಾಗದಲ್ಲಿ ತಾವು ಈ ಒಂದು ಪದಾರ್ಥವನ್ನು ಇಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ನಾವಿಲ್ಲಿ ಎಷ್ಟು ಮಡಿಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ನಾವು ಈ ಅನುಷ್ಠಾನವನ್ನು ಮಾಡ್ತೀವೋ ಅಷ್ಟೇ ಹೆಚ್ಚಿನಷ್ಟು ಕಾರ್ಯಸಿದ್ಧಿಯನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ತೀವಿ. ಇನ್ನು ಇಷ್ಟೆಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇಂತೆಲ್ಲ ಸಾಮಗ್ರಿಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇವತ್ತಿನ ದಿವಸ ಬುಧವಾರ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕಲ್ಯಾಣಾತ್ಮದ ಗಾತ್ರಾಯತ್ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿ ಪತರೇವ ಚ. ಗೋವಿಂದ ಗೋವಿಂದ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ, ಗಣವಲ್ಲಭಾಯ ನಮಃ, ಗಣೇಶ್ವರಣ್ಯೇ ನಮಃ. ಶ್ರೀಂ ಲಲಿತಾಂ ಬಾಲಾಂಬಿಕಾಯ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶಿವಕೇಶವರ ಆರಾಧನೆಯಿಂದ, ತಾಯಿ ಮಹಾಲಕ್ಷ್ಮಿ ಆರಾಧನೆಯಿಂದ ಸಂಪೂರ್ಣವಾದಂತಹ ಕೃಪಾಕಟಾಕ್ಷ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಶ್ರಾವಣ ಮಾಸದ ಕಡೆಯ ದಿನ, ಇನ್ನು ಬೆಳಿಗ್ಗೆದ್ದರೆ ಅಮಾವಾಸ್ಯೆ ಬಂದು ಬಿಡುತ್ತೆ. ಅಮಾವಾಸ್ಯೆ ಬಂತು ಅಂದರೆ ಶ್ರಾವಣ ಮಾಸ ಸಂಪನ್ನವಾಯಿತು ಅಂತ. ಶ್ರಾವಣ ಆದ ನಂತರ ಬರ್ತಕ್ಕಂಥದ್ದು ಭಾದ್ರಪದ ಮಾಸ. ಆದರೆ ಈ ಅಮಾವಾಸ್ಯೆ ಎಂಬತಕ್ಕಂಥದ್ದು ಬೆನಕನ ಅಮಾವಾಸ್ಯೆ, ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹೇಗೆ ಪವಿತ್ರತೆಯನ್ನು ಕಾಪಾಡಿಕೊಳ್ಳುತ್ತಾ ಇದೆ ಅಂದರೆ, ನಮ್ಮೊಳಗಿರುವಂತಹ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ, ಜಾತಕಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ತಂತ್ರಸಾರಗಳಿಂದ ಮುಕ್ತರಾಗಿ ಭಗವಂತನ ಸಂಪೂರ್ಣ ಕೃಪೆಗೆ ಪಾತ್ರರಾಗಲಿಕ್ಕೆ. ಯಾಕೆಂದರೆ ಬೆನಕನ ಅಮಾವಾಸ್ಯೆ ಮುಂದೆ ಬರ್ತಕ್ಕಂತಹ ಕಾಲ ಗಣಪತಿಯ ಹಬ್ಬ ಬಹಳ ಅದ್ಭುತವಾಗಿದೆ. ಭಗವಂತನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಎಲ್ಲರಿಗೂ ಬೇಕಾಗಿದೆ. ಅದರ ಜೊತೆಗೆ ಗುರುವಾರದ ಅಮಾವಾಸ್ಯೆ ಆದ್ದರಿಂದ ಯಾವುದೇ ಗುರುವಾರ ಮತ್ತು ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಆ ದಿನದ ಕಾಯಕ ಅತ್ಯದ್ಭುತವಾಗಿರತಕ್ಕಂಥದ್ದು. ಅಂತಹದ್ರಲ್ಲಿ ಬೆನಕನ ಅಮಾವಾಸ್ಯೆಯ ಈ ಶುಭಕಾಲ ತಾವು ಬಿಳಿ ಅಂಕೋಲಾದಿಂದ ನಾವು ವಾಸ್ತುಗೃಹವನ್ನು ರಕ್ಷಣೆ ಮಾಡಿಕೊಂಡು ಮನೆ ಮನತನವನ್ನು ಮತ್ತು ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಂಡು
ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಲಿಕ್ಕೆ ನಾಳಿನ ಕಾರ್ಯಕ್ರಮ ಅತ್ಯದ್ಭುತವಾಗಿರತಕ್ಕಂಥದ್ದು. ಹಾಗಾಗಿ ಇವತ್ತಿನ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ನಾಳೆ ಬೆನಕನ ಅಮಾವಾಸ್ಯೆ ಕುರಿತಾಗಿ ಯಾವೆಲ್ಲ ರೀತಿ ತಂತ್ರಸಾರಕ್ಕೆ ಸಾಮಗ್ರಿಗಳನ್ನು ನಾವು ಸಿದ್ಧಪಡಿಸಿಟ್ಕೊಳ್ಬೇಕು ಅದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಯಾವೆಲ್ಲ ಸಾಮಗ್ರಿಗಳನ್ನು ತಾವು ತಂದಿಟ್ಕೊಳ್ಬೇಕು ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ತಿಳಿಸಿದ್ದೇನೆ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಬಹಳ ಬೇಗ ಪಂಚಾಂಗ ಕೈ ಬರ್ತಾ ಇದೆ. ಯಾಕೆಂದರೆ ಇವತ್ತು ರಾಶಿಫಲವನ್ನು ಬೇಗ ಹೇಳಬೇಕು, ಜೊತೆಗೆ ನಾಳಿನ ಕಾರ್ಯಕ್ರಮದ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಏನೆಲ್ಲ ವಿಶೇಷತೆಗಳಿದೆ ಎಲ್ಲವನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಪ್ರತಿ ಕಾಲವೂ ಸಹಿತ ಹಾಗೆಯೇ, ಅದರಲ್ಲೂ ಬುಧವಾರ ಅಂದಾಗ ಒಂದಷ್ಟು ಮಂದಗತಿಯಲ್ಲಿ ಸಾಗುತ್ತೆ ಎಂಬತಕ್ಕಂಥದ್ದು ಎಲ್ಲರ ಮನಸ್ಸಲ್ಲೂ ಇದೆ. ಆದರೆ ಮಂದಗತಿಯಲ್ಲಿ ಸಾಗುತ್ತೆ ನಿಜ, ಆ ಮಂದಗತಿ ಕಾಲದಲ್ಲೂ ಸಹಿತ ಚುರುಕಾಗಿ ನಾವೇನಾದ್ರು ಮಾಡ್ಕೋಬೇಕಾದ್ರೆ ಏನಾದ್ರು ಒಂದಿಷ್ಟು ಪರಿಹಾರ ಬೇಕಲ್ಲ. ಆ ಪರಿಹಾರ ಮಾರ್ಗ ಏನು ಎಂಬತಕ್ಕಂಥದ್ದು ಪಂಚಾಂಗ ಶ್ರವಣದಲ್ಲೇ ಗೊತ್ತಾಗುತ್ತೆ. ಅದನ್ನು ತಿಳ್ಕೊಂಡು ನಂತರ ಮುಂದಿನ ಪಯಣವನ್ನು ಬೆಳೆಸೋಣ. ಭಗವತೀಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತರೇವಚ. ಶ್ರೀ ಮಹಾಗಣಾಧಿಪತಿಯೇ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ನಿಜ ಶ್ರಾವಣ ಮಾಸ ಕೃಷ್ಣಪಕ್ಷ 13/9/2023 ಬುಧವಾರ ಚತುರ್ದಶಿ. ಇವತ್ತು ಚತುರ್ದಶಿ, ಬೆಳಗ್ಗೆದ್ದರೆ ಅಮಾವಾಸ್ಯೆ, ಮಕಾ ನಕ್ಷತ್ರ, ಮಾಸ ಶಿವರಾತ್ರಿ. ಈ ಮಾಸ ಶಿವರಾತ್ರಿ ಅಂತ ಬಂದಾಗ ಶಿವನ ಆರಾಧನೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಮಾಸ ಶಿವರಾತ್ರಿ ಎಂಬತಕ್ಕಂಥದ್ದು ಈಗ ನಾವು ಚಿಂತನೆ ಮಾಡ್ತಿದ್ದೀವಿ. ಆದರೆ ಇವತ್ತಿನ ಪ್ರಾರಂಭ ಕಾಲದಲ್ಲಿ ಮಹಾಗಣಪತಿ ಮೊದಲು ಪ್ರಾರಂಭ ಕಾಲದಲ್ಲೇ ಶಿವನ ಆರಾಧನೆಯಿಂದಲೇ ಪ್ರಾರಂಭವಾಗಿರತಕ್ಕಂಥದ್ದು ಈ ದಿನದ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗಾಗಿ ಕೆಲವಷ್ಟು ಪರಿಸ್ಥಿತಿಗಳು ಕೆಲವಷ್ಟು ಕಾಲ ಹಾಗೇ ಇರುತ್ತೆ. ಇನ್ನು ನಕ್ಷತ್ರಚಾರ ಪ್ರಕಾರ ಮಕಾ ನಕ್ಷತ್ರ, ಮಕಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಮಕಾ ನಕ್ಷತ್ರ ಜನ್ಮ ನಕ್ಷತ್ರವಾಗಿರ್ತಕ್ಕಂಥವರಿಗೆ ಇವತ್ತಿನ ಫಲಾಫಲಗಳು ಖಂಡಿತ ಸಾಕಷ್ಟು ವಿಶೇಷವಾಗೇ ಇದೆ. ಆದರೆ ಇವತ್ತಿನ ಫಲಗಳಲ್ಲಿ ವಿಶೇಷತೆ ಇದೆ. ಏನು ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡದಿರಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗುತ್ತೆ. ಸಮಸ್ಯೆ ಅಂತಿದ್ದಾಗ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವನ್ನು ಹುಡುಕೊಳ್ಬೇಕು. ಪರಿಹಾರವನ್ನು ಹುಡುಕೊಳ್ಳದಿದ್ದರೆ ಅಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಅದಕ್ಕಾಗಿ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ. ಬುಧವಾರ ಮಹಾವಿಷ್ಣು ಪ್ರಾರ್ಥನೆ, ತುಳಸಿ ದಳದಿಂದ ವಿಷ್ಣುವಿನ ಪಾದದ ಮೇಲೆ 2 ತುಳಸಿ ದಳವನ್ನು ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇವತ್ತು ಲಕ್ಷ್ಮೀ ಬೋರಹ ಸ್ವಾಮಿಗೆ, ಲಕ್ಷ್ಮೀ ಬೋರಹ ಸ್ವಾಮಿಗೂ ಸಹಿತ ಬೆಳಗ್ಗೆ ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡುವ ಕಾಲ ಇವತ್ತಿನ ದಿವಸದ ಮಹಾಸಂಕಲ್ಪ ಹಾಗೆ ಮಾಡಿದ್ದೇವೆ ನಾವು. ಯಾಕೆಂದರೆ ಲಕ್ಷ್ಮೀ ಬೋರಹ ಸ್ವಾಮಿನ ನೋಡಲಿಕ್ಕೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಪ್ರತಿನಿತ್ಯ ಬರ್ತಾ ಇದ್ದೀರಿ, ತುಂಬ ಸಂತೋಷ. ಕೆಲಸ ಕಾರ್ಯಗಳು ಏನೇ ಆದರೂ ಸಹಿತ ಅಲ್ಲಿ ಹೇಗೆ ನಡೀತಿದ್ರು ಬಂದು ಭಗವತಿಯ ದರ್ಶನ ಮಾಡ್ತಾ ಪ್ರತಿ ಶನಿವಾರ ಭಾನುವಾರ ಬರ್ತಕ್ಕಂಥ ಭಕ್ತರ ಸಾಗರ ಸಾಕಷ್ಟು ಜನ. ಆದರೆ ಅದೃಷ್ಟ ಎಂಬಂತೆ ತಾವು ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂಥ ಒಂದು ವಿಶೇಷತೆ ಸಿಕ್ಕಿದೆಯಲ್ಲ, ಅದೊಂದು ಪುಣ್ಯ ಕಾಯಕ. ಆ ಪುಣ್ಯವಾದಂತಹ ಕಾಯಕವನ್ನು ತಾವು ಮಾಡಬೇಕಾದ್ರೆ ಈಗಲೂ ತಿಳಿಸ್ತಾ ಇದ್ದೇನೆ, ಶನಿವಾರ ಮತ್ತು ಭಾನುವಾರ 10 ಗಂಟೆ ಸರಿಸುಮಾರು 10 ಕಾಲಿಗೆ ಶುರುವಾಗುತ್ತೆ ಅಭಿಷೇಕ. ಆದರೆ ನೀವು ಮುಂಚಿತವಾಗಿ ಬಂದು ಸಾಲಿಗ್ರಾಮದ ಅಭಿಷೇಕಕ್ಕಾಗಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಕ್ಕಂಥದ್ದು, ಬರೀತಕ್ಕಂಥದ್ದು ಒಂದು ಕ್ರಮ. ಹಾಗೆ ಬರಬೇಕಾದ್ರೆ ಮಡಿ ವಸ್ತ್ರಗಳನ್ನು ತರತಕ್ಕಂಥದ್ದು, ನೀವೇ ನಿಮ್ಮ ಮನೆಗಳಿಂದ ಪಂಚೆ ಅಥವಾ ಶಲ್ಯ ಅಥವಾ ಮಡಿಪಂಚೆ ಅಂಥದ್ದನ್ನು ತರತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳು ಸಾಲಿಗ್ರಾಮನ ಮುಟ್ಲಿಕ್ಕೆ ಆಗದಿರೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಪುರುಷರು ಗಂಡಸರು ನೀವೇ ಬರಬೇಕು, ನಿಮ್ಮ ಜೊತೆಲಿ ನಿಮ್ಮ ಪರಿವಾರವನ್ನು ನಿಲ್ಲಿಸ್ಕೋಬೇಕು, ಸಾಲಿಗ್ರಾಮಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ಅಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿಸ್ಕೊಂಡು ನಿಮ್ಮ ಶಕ್ತಿಯಾನುಸಾರ ಭಗವಂತನಿಗೆ ಒಂದಷ್ಟು ಅಭಿಷೇಕ, ಭೂವರಹ ಸ್ವಾಮಿಗೆ ಆ ಭೂವರಹ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂಥ ಕಾಯಕ. ಅಂದರೆ ಆ ಪ್ರಾರಂಭ ದಿನಗಳಲ್ಲಿ ಸಾಲಿಗ್ರಾಮ ಇಟ್ಟಂಥ ಪ್ರಾರಂಭ ದಿನಗಳಲ್ಲಿ ಯಾರೂ ಹತ್ತಿರದಿಂದ ಭಗವಂತನ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಬಹಳ ದೂರದಿಂದ ಜನಸಾಗರ ಹಾಗೇ ಇತ್ತು.
ಆ ಪ್ರಾರಂಭ ಕ್ಷಣಗಳು ಹಾಗೇ ಇತ್ತು. ಆದರೆ ಈಗ ಸಂಪನ್ನವಾಗಿ ವಿಶೇಷವಾಗಿ ಅಲ್ಲೊಂದು ಲಕ್ಷ್ಮೀಬೋರ ಸ್ವಾಮಿ ಸಾನ್ನಿಧ್ಯ ಆದ್ದರಿಂದ, ಅಲ್ಲಿ ವಿಶೇಷವಾಗಿ ದೇವಸ್ಥಾನ ಆದ್ದರಿಂದ ಆ ಕ್ಷೇತ್ರದಲ್ಲಿ ಬಂದು ಅಲ್ಲಿ ನಿಂತು ನೀವು ಅಭಿಷೇಕ ಮಾಡುವಂಥ ಸೌಭಾಗ್ಯ ನಿಮಗೆ ಸಿಕ್ಕಂಥದ್ದು ನಿಮ್ಮ ಅದೃಷ್ಟವೇ ಸರಿ. ಹಾಗಾಗಿ ಅದೃಷ್ಟದ ಆ ಒಂದು ವಿಶೇಷತೆ ನಿಮಗಿರೋದ್ರಿಂದ ತಾವು ಅದನ್ನು ಉಪಯೋಗಿಸ್ಕೊಳ್ಬೋದು, ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾಕೆಂದರೆ ಯಾವ ಜನ್ಮದ ಪ್ರಾರಬ್ಧ ಕರ್ಮಗಳೋ ಒಂದಷ್ಟು ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಆ ಕರ್ಮಫಲಗಳು ದೂರ ಆದರೆ ಒಂದಿಷ್ಟು ಒಳಿತು ಖಂಡಿತ ಆಗೇ ಆಗುತ್ತೆ. ಆ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಾವು ಮಾಡುವ ಕಾಯಕ ತೃಪ್ತಿಕರವಾಗಿರಬೇಕು. ಅಂತಹ ಸಾಲಿಗ್ರಾಮ, ಅಪರೂಪವಾದಂತಹ ಒಂದು ಸಾಲಿಗ್ರಾಮ, ಬೃಹತ್ ಮಟ್ಟದ ಸಾಲಿಗ್ರಾಮ, ತುಂಬ ದೊಡ್ಡದಾದಂಥ ಸಾಲಿಗ್ರಾಮವನ್ನು ದರ್ಶನ ಮಾಡೋದೇ ಮಹಾಪುಣ್ಯ. ಆ ಸಾಲಿಗ್ರಾಮದ ಒಳಗಡೆ ಇರ್ತಕ್ಕಂಥ ಚಕ್ರವನ್ನು ಹತ್ತಿರದಿಂದ ನೋಡುವಂಥದ್ದಿದೆಯಲ್ಲ, ಆ ಸುದರ್ಶನ ಚಕ್ರವನ್ನು, ವಜ್ರಕೀಟ ಎಂಬತಕ್ಕಂಥ ಹುಳು ಕುರಿತಕ್ಕಂಥ ಆ ಚಕ್ರವನ್ನು ದರ್ಶನ ಮಾಡೋದು ಇನ್ನಷ್ಟು ಪುಣ್ಯದ ಕಾಯಕ. ಆದರೆ ಅದು ಬರೀ ಶನಿವಾರ ಮತ್ತು ಭಾನುವಾರ ಮಾತ್ರ, ವಾರಕ್ಕೆ 2 ದಿವಸ ಬೆಳಗ್ಗೆ ನಿಮಗೆ ಅಭಿಷೇಕಕ್ಕೆ ಸಿಗ್ತಕ್ಕಂಥದ್ದು. ಯಾಕೆಂದರೆ ಪ್ರತಿನಿತ್ಯದ ಕಾಯಕದಲ್ಲಿ ನಿಮಗೆ ಅಭಿಷೇಕಕ್ಕೆ ಸಿಗೋದಿಲ್ಲ. ಅದು ಗರ್ಭಗುಡಿಯಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಸಾನ್ನಿಧ್ಯದಲ್ಲೇ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವೆಲ್ಲವೂ ಸಹಿತ ಸರಿಯಾದ ಚಿಂತನೆಯನ್ನು ಮಾಡಿ ತಾವು ದರ್ಶನಕ್ಕೆ ಬನ್ನಿ, ಒಳ್ಳೆಯದಾಗಲಿ. ಹಾಗೆ ತಮ್ಮ ಸೇವೆಗಳನ್ನು ತಾವು ಏನು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರಿ ತಾವೇ ಬಂದು ನಿಂತು ಅಲ್ಲಿರ್ತಕ್ಕಂತಹ ಇಂಥ ಒಂದು ಸೇವೆ ನಾನು ಮಾಡ್ತೀನಿ ಅಂತ ಮುಂದೆ ಬಂದು ಮಾಡತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಸೇವೆ ನಮಗೆ ಬಹಳ ಅವಶ್ಯಕತೆ ಇದೆ. ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಈಗ ನಿಮಗೆ ಸೇವೆಗಳು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಆ ಸೇವೆಗಳು ಬೇರೊಬ್ಬರು ಮಾಡಿದಾಗ ಅಯ್ಯೋ ಈ ಸೇವೆ ನಾನು ಮಾಡಬೇಕಾಗಿತ್ತಲ್ಲ ಅಂತಕ್ಕಂಥದ್ರ ಚಿಂತನೆಗಿನ್ನ ಈಗ ಯಾವ ಸೇವೆಗಳು ಮಾಡಬಹುದು ಅದನ್ನು ನೀವು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಈಗ ರಾಶಿಫಲಗಳನ್ನು ಪ್ರಾರಂಭ ಮಾಡಬೇಕು. ಗುರುಗಳೇ, ರಾಶಿಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಗ್ರಹಸ್ಥಿತಿಗಳ ಸಂಪೂರ್ಣ ಅನುಗ್ರಹದಿಂದ ಹೆಚ್ಚಿನ ಫಲಾಫಲ ಸಿಗಲಿ, ಒಳ್ಳೆಯದಾಗಲಿ. ಹಾಗೆ ತಾವು ಅಂದುಕೊಂಡಂತಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ಕೆಲಸಗಳನ್ನು ಮಾಡ್ತಿದ್ದೀರಿ, ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲದರಲ್ಲೂ ಸಹಿತ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಇವತ್ತು ಸಿಗಲಿ. ಹಾಗಾಗಿ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ತಾವೆಲ್ಲರೂ ಸಹಿತ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲಾದರೂ ತುಳಸಿಯಿಂದ ಒಂದು 4 ತುಳಸಿ ದಳವನ್ನು ತಂದು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ವಿಷ್ಣು ಪಾದದ ಮೇಲೆ ತುಳಸಿಯನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಅಥವಾ ನಿಮ್ಮ ಮನೆ ದೇವರಿಗೊಂದು ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ರಾಶಿಗಳ ಕಡೆ ಗಮನ ಕೊಡೋದಾದರೆ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳೇಬೇಕು. ಹಾಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಫಲಗಳು ಸಿಗಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ಬುಧವಾರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮಾತಿನಿಂದ ಅವರ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ತದನಂತರ ಆಚೆ ಬಂದಿದ್ದೆ ಆದರೆ ಮೇಷರಾಶಿಯವರು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ 3ರಿಂದ 4:20 ತನಕ, 3ರಿಂದ 4:20 ಇದು ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ. ತುಂಬ ಹತ್ತಿರದಲ್ಲಿರ್ತಕ್ಕಂಥವರು, ಅಣ್ಣ ತಮ್ಮಂದರು, ಕುಲಬಾಂಧವರು ಅಥವಾ ನಿಮ್ಮ ಸಂಬಂಧಿಕರು ಇಂತಹವ್ರ ಮಧ್ಯದಲ್ಲಿ ವೈರತ್ವ ಉಂಟಾಗ್ಬಿಡುತ್ತೆ. ಇಂಥವ್ರು ಆಡುವ ಮಾತು ನಿಮ್ಮ ಮನಸ್ಸಿಗೆ ಭಾಳ ಬೇಸರ ಅನಿಸುತ್ತೆ. ಇದೇ ಸಮಯದಲ್ಲಿ ಭಾಳ ಎಚ್ಚರಿಕೆಯೇ ಬೇಕಾಗುತ್ತೆ. ಈಗ ನೀವು ತಂದುಕೊಳ್ಳುವಂತಹ ಅಥವಾ ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಶಾಂತಿ ಸಮಾಧಾನವಾಗಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಎಂತಹ ಸಮಯದಲ್ಲಾದರೂ ಗುರುವಿನ ಅನುಗ್ರಹದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ತುಂಬ ದಿನಗಳ ನಂತರ ಆರ್ಥಿಕ ಸಂಕಷ್ಟ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗ್ತಿರತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಬೆಳಗ್ಗೆ 11 ಗಂಟೆ ನಂತರನೇ ಅದರ ಚಿಂತನೆ ಮಾಡಿ. 11ರ ನಂತರ ಆಗುವಂತಹ ಚಿಂತನೆ, 11ರ ನಂತರ ನೀವು ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ.
ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಅತ್ಯದ್ಭುತವಾದಂತಹ ಕಾಯಕ ಸಿದ್ಧಿ ಆಗಬೇಕಾದ್ರೆ ನಿಮ್ಮ ಮನೆಯ ಸಮೀಪದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ಹಚ್ಚ ಹಸಿರು ಸಾಕಷ್ಟು ಇರತಕ್ಕಂಥ ಕಡೆ, ಯಾಕೆಂದರೆ ಬುಧವಾರ ಮಹಾವಿಷ್ಣು ಪ್ರಾರ್ಥನೆ, ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹಸಿರಿನ ಒಂದು ಪ್ರದೇಶದಲ್ಲಿ ತಾವು ಒಂದು 2 ನಿಮಿಷ ಕಾಲ ನಿಂತು ಅಲ್ಲಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಬುಧನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಹಸಿರು ಬಣ್ಣದ ವಸ್ತ್ರ, ಒಂದಿಷ್ಟು ಹೆಸರು ಕಾಳನ್ನು ಹಸಿರು ಬಣ್ಣದ ವಸ್ತ್ರದಲ್ಲಿ ಗಂಟು ಕಟ್ಟಿ ಅದನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ತದನಂತರ ಶುಭ ಸಂಧ್ಯಾ ಕಾಲಕ್ಕೆ ಎಲ್ಲಾದರೂ ದೇವಸ್ಥಾನಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರು ಆಗಿಂದಾಗಲೇ ಬಂದು ಒದಗುವಂಥ ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ತಾವು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ಸ್ವಲ್ಪ ಮನಸ್ಸಲ್ಲಿ ಒಂದಿಷ್ಟು ಅಧೈರ್ಯ ಶುರುವಾಗ್ತಾ ಇರುತ್ತೆ. ಯಾವುದೋ ಒಂದು ಕಾಯಕ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಅಪನಂಬಿಕೆ ಇರುತ್ತೆ, ಅಥವಾ ನಾನು ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದ ನಾನು ಮೋಸ ಆಗುತ್ತೇನೋ ಎಂಬತಕ್ಕಂಥ ರೀತಿ ಭಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಸಾಧ್ಯವಾದರೆ ಇದೇ ಸಮಯದಲ್ಲಿ 1-2 ವಿಳೆದೆಲೆ, ಅಡಿಕೆ ಜೊತೆಗೆ ಒಂದಷ್ಟು ಹಣ್ಣು ಅಥವಾ ಸಕ್ಕರೆನೋ ಬೆಲ್ಲನೋ ಇಂತಹದ್ದನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಯಾರಾದರೂ ಹಿರಿಯರಿಗೆ ಕೊಟ್ಟು ಅವರ ಆಶೀರ್ವಾದ ಪಡೆಯಿರಿ. ಅಥವಾ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಒಂದು ವಿಷ್ಣು ದೇವಸ್ಥಾನ ಇದ್ದರೆ ಅಲ್ಲಿ ಮಹಾವಿಷ್ಣುವನ್ನು ದರ್ಶನ ಮಾಡಿ ಬನ್ನಿ. ಇದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ನಿಮ್ಮ ಒಳಮನಸ್ಸು ನಿಮಗೆ ಏನು ಹೇಳುತ್ತೋ ಅದನ್ನೇ ಮಾಡಿ. ಅದರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ನು ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಸ್ವಾಮೀಜಿ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಮಧುಗಿರಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಆಯ್ತು ಅಮ್ಮ, ತಮ್ಮ ಹೆಸರು? ಸ್ವಾಮೀಜಿ, ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ. ವೆಂಕಟಲಕ್ಷ್ಮಿ ಅಂತ, ಸಂತೋಷ. ಅಮ್ಮ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಸ್ವಾಮಿ, ನಮ್ಮ ಬಗ್ಗೆನೆ. ಆಯ್ತು, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ. ಹಲೋ 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 ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ನೀನು ಚೆನ್ನಾಗಿದ್ದಮ್ಮ? ಹಾ, ಚೆನ್ನಾಗಿದ್ದೀವಿ ಗುರುಜಿ. ಹೇಳಮ್ಮ. ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಗುರುಜಿ. ಏನು ಸಮಸ್ಯೆ ಅಮ್ಮ? ಗುರುಜಿ, ನಮ್ಗೆ ತುಂಬಾ ಸಮಸ್ಯೆ ಇದೆ. ಈ ಕಡೆ ನಮ್ಮ ಗಂಡ ಮಕ್ಕಳು ಯಾರು ನಮ್ಮ ಜೊತೆ ಇಲ್ಲ. ನಾವು ನಮ್ಮಪ್ಪ ನಮ್ಮ 3 ಜನ ಹೆಣ್ಮಕ್ಳು. 3 ಜನಕ್ಕೂ ಗಂಡಂದ್ರೆ ಇಲ್ಲ ಗುರುಜಿ. ಡಿವೋರ್ಸ್ ಕೇಸ್ ಆಗ್ತಿದೆ. 3 ಜನಕ್ಕೂ ಬಗ್ಗೆ ತಿಳ್ಕೊಳ್ಳೋಣ ಅಂತ. 3 ಜನಕ್ಕೂ ಇದೇ ಪರಿಸ್ಥಿತಿನಾ? 3 ಜನಕ್ಕೂ ಇದೇ ಪರಿಸ್ಥಿತಿ ಗುರುಜಿ. ನಿನಗೆ ಸಂತಾನ ಎಷ್ಟಮ್ಮ ಗುರುಜಿ? ನಿನ್ನ ಮಕ್ಕಳು ಎಷ್ಟು ಜನ? ಗುರುಜಿ, ನನಗೆ ಒಬ್ಬನೇ ಮಗ ಗುರುಜಿ. ಎಷ್ಟು ಮಗನ ವಯಸ್ಸು? ಗುರುಜಿ, ಅವನೀಗ 8 ಇಯರ್ಸ್ ಗುರುಜಿ. ಅವನಿಗೆ 8 ವರ್ಷ. 8 ವರ್ಷ ಆದರೂ 8 ವರ್ಷದ ಮಗ ಈಗ ನಿಮ್ಮ ಹತ್ರ ಇಲ್ವಾ? ಇಲ್ಲ ಗುರುಜಿ, ಇಲ್ಲ. ಅವನ ಕೋರ್ಟ್ಗೆ ಡಿವೋರ್ಸ್ ಹಾಕಿದ್ದಾರೆ. ಮಗುನು ಕೋರ್ಟಲ್ಲೇ ತಗೊಳ್ಳಿ ಅಂತಿದ್ದಾರೆ. ಅಲ್ಲಮ್ಮ, ಕೋರ್ಟಲ್ಲಾದರೂ 8 ವರ್ಷದ ಮಗುನ ಬಿಟ್ಟು ನೀವು ಪ್ರತ್ಯೇಕವಾಗಿ ನೀವಿದ್ದೀರಾ? ಇಲ್ಲ ಗುರುಜಿ, ಸ್ವಲ್ಪ ದಿನ ಜೊತೆಲೇ ಇದ್ವಿ. ಆಗ್ಲೇ ನಾವು ದೂರ ಆಗಿ ಒಂದು 5 ವರ್ಷ ಆಯ್ತು. ಮಗುನ್ ನೋಡಕ್ ಹೋದ್ರುನು ಅವ್ರ ಮಗುನ್ ತೋರ್ಸಲ್ಲ, ಹೊಡಿಯಕ್ ಬರ್ತಾರೆ, ಜಗಳ ಮಾಡ್ತಾರೆ. ಅಯ್ಯೋ ಹಣೆ ಬರ್ವೆ. ಅವ್ರೂನು ನಮ್ ಜೊತೆ ಇಲ್ಲ. ಹೋಲಿ, ನಿಮ್ಮ ಅವರ ಮಧ್ಯದಲ್ಲಿ ಬಾಂಡಿಂಗ್ ಪ್ರಾರಂಭದಿಂದಲೂ ಸರಿ ಇರಲಿಲ್ವಾ? ಇಲ್ಲ ಗುರುಜಿ, ಪ್ರಾರಂಭದಿಂದನೂ ಸರಿ ಇರ್ಲಿಲ್ಲ. ಆದ್ರೂ ನಾವೇ ಅರ್ಥ ಮಾಡ್ಕೊಂಡು ಜೊತೆಲಿದ್ರೂನು ಅವರು ಏನು ಓದಿದಾರಮ್ಮ? ಅವ್ರ ವಿದ್ಯಾಭ್ಯಾಸ ಏನು? ಅವರ ಉದ್ಯೋಗ ಏನು? ಗುರುಜಿ, ಅವರು ಇದು KSRTC ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. KSRTC ಅಲ್ಲಿ ಇದ್ದಾರೆ ಅಂದ್ರೆ ಈಗ ನಿಮಗೆ ಜೀವನಾಂಶ ಕೊಡ್ತಿದ್ದಾರಾ? ಪ್ರತಿ ತಿಂಗಳು ಜೀವನಾಂಶ ಬರ್ತಾ ಇದೆಯಾ? ಇಲ್ಲ ಗುರುಜಿ, ಏನು ಬರ್ತಿಲ್ಲ ಗುರುಜಿ. ಏನಮ್ಮ ಹೀಗೆ ಹೇಳ್ತೀರಿ? ಇಲ್ಲ ಗುರುಜಿ, ಏನು ಬರ್ತಿಲ್ಲ. ನಾವು ಕೋರ್ಟಲ್ಲಿ ಹಾಕಿದೀವಿ ಅಂದ್ರೆ, ಬಟ್ ಅದು ಆಗ್ತಾ ಇಲ್ಲ. ಅಲ್ಲ, ನಾವೊಂದು ಮಾತು ಹೇಳ್ತೇನೆ. ಪ್ರಾರಂಭದಲ್ಲೇ ಇದಿಷ್ಟೊಂದು ಎಡವಟ್ಟು ಮಾಡಿಕೊಂಡು ಒಂದು ಮಗು ಇದ್ದು ಆ ಮಗುನೂ ನೋಡೋಕ್ಕಾಗ್ದಿರ
ಆದರೆ ನ್ಯಾಯಾಧೀಶರು ಸಾರ್ವತ್ರಿಕವಾಗಿ ತಾಯಂದಿರಿಗೆ ಮಕ್ಕಳನ್ನು ನೋಡ್ಕೊಳ್ಳುವಂಥ ಪೂರ್ಣ ಜವಾಬ್ದಾರಿ ಕೊಡ್ತಾರಲ್ವಾ? ಯಾತಕ್ಕೆ ಇದಾಗಿಲ್ಲ ನಿನಗೆ? ಗುರುಜಿ ಆದ್ರೆ ನಾವು ನೋಡಕ್ ಹೋದ್ರು ಅವ್ರು ಗಲಾಟೆ ಮಾಡ್ತಿದಾರೆ ಗುರುಜಿ. ಅಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಅವ್ರು 100 ಗಲಾಟೆ ಮಾಡಲಿ, ನೀನು ನ್ಯಾಯಸ್ಥಾನಕ್ಕೆ ಬಂದ ಮೇಲೆ ನ್ಯಾಯಾಧೀಶರು ನಿನ್ನ ಮಗುನ ತಾಯಿಗೆ ಸಾರ್ವತ್ರಿಕವಾಗಿ ಯಾವುದೇ ಒಂದು ಮಗುವನ್ನು ಸಹಿತ ತಾಯಿಗೆ ಹೆಚ್ಚಿನ ಜವಾಬ್ದಾರಿ ಕೊಡುವಂಥದ್ದು. ಇಲ್ಲಿ ನೀನು ತಾಯಿಗೆ ನಿನ್ನ ಮಗು ಬೇಕು ಅಂತ ನೀನು ಅಪೇಕ್ಷೆ ಪಟ್ಟು ಕೇಳಿಲ್ವಾ? ಕೇಳ್ದೆ ಗುರುಜಿ, ಆದ್ರೆ ಅವ್ರ ಮಗು ನಾನ್ ಬೇಡ ಅಂತ ಅವನೇ ಹೇಳ್ತಿದ್ದಾನೆ. ಯಾರು ಮಗುನೇ ಹೇಳ್ತಾನ? ಮಗುಗೆ ಹೇಳ್ಕೊಟ್ಟಿದ್ದಾರೆ ಗುರುಜಿ. ಅವನು ಹುಡ್ದಾಗಿಂದ ತಾಯಿ ಪ್ರೀತಿನೇ ಸಿಗ್ದಂಗ್ ಮಾಡ್ಬಿಟ್ರು ಅವರು. ಏನು ವಿಚಿತ್ರತೆ ಇದೆ ಅಮ್ಮ ಇದು. ತಾಯಿ ಮಕ್ಕಳನ್ನು ಅಗಲಿಸ್ತಕ್ಕಂಥದ್ದು ಅದು ತುಂಬ ದೊಡ್ಡ ಘೋರ ನರಕ. ಅದು ತಾಯಿ ಮಕ್ಕಳು ಯಾವತ್ತೂ ಬೇರೆ ಆಗಬಾರ್ದು. ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ ನಾನು. ನೀನು ಕಷ್ಟದಲ್ಲಿದೆಯಮ್ಮ. ನಿನ್ನ ಸ್ವರತರಂಗ ನೋಡ್ತಿದ್ರೆ ನೀನು ಪ್ರಾರಂಭಿಕ ಹಂತದಿಂದಲೂ ನೀನು ನಿನ್ನದೇ ಆದಂಥ ಕುಟುಂಬದಲ್ಲಿ ನಿನ್ನ ಜವಾಬ್ದಾರಿ, ನಿನ್ನ ಪಾತ್ರ, ನೀನು ಕರೆಕ್ಟಾಗಿ ನಿನ್ನ ಕರ್ತವ್ಯವನ್ನು ನಿಭಾಯಿಸಿದ್ಯಮ್ಮ. ಗುರುಜಿ ನಾನು ಇದ್ದೀನಿ ಗುರುಜಿ. ಅವ್ರು ಏನೇ ಮಾಡ್ಲಿ ಅವ್ರ ಜೊತೆ ನಾನು ಅರ್ಥ ಮಾಡ್ಕೊಂಡು ನಾನು ಜೀವನ ಮಾಡ್ತಿದ್ದೆ ಗುರುಜಿ. ಬಟ್ ಅವರೇನೆ ಇಲ್ಲಿಗೆ ನೋವೆಲ್ಲ ಕೊಟ್ಟಿದ್ದಾರೆ ನನಗೆ. ಅವ್ರ ಮನೆ ಇರೋದಲ್ಲಿ, ನಿಮ್ಮ ಮನೆ ಇರೋದಲ್ಲಿ? ಗುರುಜಿ ನಮಗೂ ಅವ್ರಿಗೂ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಗುರುಜಿ. 20. ಈ ಕೋರ್ಟ್ ಕೇಸ್ ಬಂದು ಎಷ್ಟು ದಿವಸ ಆಯ್ತಮ್ಮ? ಎಷ್ಟು ವರ್ಷ ಆಯಿತು? ಗುರುಜಿ ಆಗ್ಲೇ ಒಂದು 4 ವರ್ಷ ಆಗ್ತಿದೆ ಗುರುಜಿ. ಮುಂದಿನ ತಿಂಗಳು 19ಕ್ಕೇನೋ ಲಾಸ್ಟ್ ಅಂತಿದ್ದಾರೆ. ಹಾಗಾದರೆ ಇಷ್ಟಕ್ಕೆ ಅಲ್ಲಮ್ಮ, ಅವರು KSRTC ಇದ್ದರೆ ಇಷ್ಟೊತ್ತಿಗೆ ಅಲ್ಲಿ ನೀನು ಜೀವನಾಂಶನಾದರೂ ಬರೀತಿದ್ರಲ್ಲ? ಗುರುಜಿ ಅವ್ರ ಕಡೆ ಲಾಯರು ನಮ್ಮ ಕಡೆ ಲಾಯರು ಎಲ್ಲ ಒಂದೇ ಆಗ್ಬಿಟ್ಟು ಅದು ಕೇಸ್ನೇ ತಾರ್ಮಾರು ಮಾಡ್ತಿದ್ದಾರೆ. ಇಲ್ಲಮ್ಮ, ಇದು ಏನೋ ತಪ್ಪಿದೆ. ಇಲ್ಲಿ ಏನೋ ವ್ಯತ್ಯಾಸಗಳು, ತುಂಬ ಬಲವಾದಂಥ ದೊಡ್ಡ ದೊಡ್ಡ ಕಾರಣಗಳಿದೆ. ಏನೇ ಇದ್ರೂ ಸಹಿತ ಸರ್ಕಾರಕ್ಕೆ ಇದು ಕೋರ್ಟ್ಗೆ ಬಂದಿದೆ ಅಂದರೆ ಮೊದಲು ಹೆಣ್ಣು ಮಕ್ಕಳಿಗೆ ಏನು ತೀರ್ಮಾನ ಕೊಡಬೇಕು, ಯಾವ ಕ್ರಮ ಇರಬೇಕು, ಏನು ಅವರಿಗೆ ಜೀವನಾಂಶ ಕೊಡಬೇಕು ಒಂದು ಭಾಗ. ಎರಡನೇದು, ತಾಯಿ ಮಕ್ಕಳನ್ನು ಎಲ್ಲೂ ಅದಕ್ಕೆ ಅಗಲಿಸೋದಿಲ್ಲ. ಇವತ್ತಿನವರೆಗೂ ನಾನು ಕಂಡಂಗೆ, ನಾನು ಈ ಮಾಧ್ಯಮಕ್ಕೆ ಬಂದು 14 ವರ್ಷ ಆಯಿತು. ಎಷ್ಟೋ ಕೇಸುಗಳು ನೋಡಿದ್ದೇನೆ, ಎಷ್ಟೋ ಜನ ಹೆಣ್ಮಕ್ಳು ನಿನ್ನಂಥ ಅವ್ರ ತಾಯಂದ್ರ ಕಷ್ಟ ಸುಖ ನೋಡಿದ್ದೇನೆ. ಯಾರೊಬ್ಬರಿಗೂ ಸಹಿತ ಸಿಗದಂಥದ್ದು, ಯಾರೂ ಇಲ್ಲದಂಥ ಒಂದು ಪರಿಸ್ಥಿತಿಗಳು ನೀನು ಹೇಳ್ತಾ ಇದ್ದೆ. ನನಗೆಲ್ಲವೂ ನಿನ್ನ ಕಥೆನೇ ನನಗೆ ಹೊಸದಾಗ್ತಾ ಇದೆ. ನಿನ್ನ ಸ್ವರತರಂಗ ನಾನು ಆಲಿಸ್ತಾ ಇದ್ರೆ ಗಂಡ ಮಗು ಇಬ್ರು ಬೇಕು, ಆದ್ರೆ ಅವ್ರಿಗೆ ನಾನು ಬೇಕಿಲ್ಲ, ನನಗೆ ಡಿವೋರ್ಸ್ ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಗುರುಜಿ. ಮಗುನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನೀನು ಬೇಕು ಅಂತ ಅಪೇಕ್ಷೆ ಪಡುವಾಗ ನಿನ್ನನ್ನು ಬಿಟ್ಟು ಅವ್ರು ಹೋಗ್ಲಿಕ್ಕೆ ಆಗುದಿಲ್ಲ. ಯಾವ ನ್ಯಾಯಾಧೀಶರು ಸಹಿತ ಹೆಣ್ಣಿಗೆ ಬೇಕು ಅಂದಾಗ ಹೆಣ್ಣು ನ್ಯಾಯಾಧೀಶರು ನೀವಿಬ್ಬರು ಬೇರೆ ಆಗಿ ಅಂತ ಹೇಳಲ್ಲ. ನ್ಯಾಯಾಧೀಶರು ಹೇಳುವಂಥದ್ದು ಯಾವುದೇ ಕೋರ್ಟಲ್ಲಿ ಕೇಸು ಡಿಲೇ ಆಗುತ್ತಲ್ಲ, ನಿಧಾನ ಆಗುತ್ತಲ್ಲ, ಕಾರಣ ಏನು? ಇವತ್ತಲ್ಲ ನಾಳೆ ನೀವು ಒಂದಾಗ್ಲಿ ಅಂತ. ಆದ್ರೆ ಗುರುಜಿ ಅವರು ಬೇರೆ ಕಡೆ ಇದ್ದಾರೆ ಗುರುಜಿ. ಅವರು ಇಲ್ಲಮ್ಮ, ಇಲ್ಲಿ ಭಾಳ ವ್ಯತ್ಯಾಸಗಳು ನಡೀತಿದೆ. ಒಂದು ಕೆಲಸ ಮಾಡು, ನಿನ್ನ ಮತ್ತು ಅವ್ರು ನಿಮ್ಮ ಪತಿದೇವರು ಇಬ್ಬರದು ಕಣ್ಣಿನ ರೇಖೆ ಫೋಟೋ ಇದ್ದರೆ ನನಗೆ ಕಳಿಸ್ಕೊಡು. ಎಲ್ಲಿ ಸಮಸ್ಯೆ ಆಗ್ತಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಿನ್ನ ಸ್ವರತರಂಗದಲ್ಲಿ ನೀನು ಎಲ್ಲೋ ಪ್ರಾರಂಭದಲ್ಲಿ ಕೆಲವು ತಪ್ಪುಗಳನ್ನು ಭಾಳ ಬಲವಾಗಿ ಮಾಡಿ ಇಟ್ಕೊಂಡಿದ್ಯಾ. ಆ ತಪ್ಪುಗಳು ಇವತ್ತಿನ ದಿವಸ ನೀನು ಬೆನ್ನಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಅದರಿಂದ ನಿನಗೆ ಎಲ್ಲೂ ಸಪೋರ್ಟ್ ಸಿಗದಂಥ ರೀತಿಯಲ್ಲಿ ಹೋಗ್ತಾ ಇದೆ. ಫಸ್ಟು ನೀನು ಸರಿ ಹೋಗಬೇಕು. ನಿನ್ನಲ್ಲಿ ಇರೋಂಥದ್ದು ಏನು ತಪ್ಪಿದೆ ಅನ್ನೋದನ್ನು ಸರಿತಿದ್ದುಕೊಳ್ಬೇಕು. ಆವಾಗಷ್ಟೇ ಸರಿ ಹೋಗುತ್ತಿದ್ದು. ಯಾಕೆಂದರೆ ನೋಡಮ್ಮ, ನಾವು ಬರೀ ನ್ಯಾಯಸ್ಥಾನಕ್ಕೋ ಅಥವಾ ಇನ್ನೊಂದಕ್ಕೂ ಯೋಚನೆ ಮಾಡೋದಕ್ಕಿಂತ ಮೇಲೊಬ್ಬ ಭಗವಂತ ಅಂತಿದ್ದಾನಲ್ಲಮ್ಮ. ಹಲೋ, ಮೇಲೊಬ್ಬ ಭಗವಂತ ಇದ್ದಾನಮ್ಮ. ಅವನ ದೃಷ್ಟಿಯಲ್ಲಿ ನಾವು ಏನು ಅಂತಕ್ಕಂಥದ್ದು ಅಲ್ಲಿ ಕರೆಕ್ಟಾಗಿ ಇರಬೇಕು. ಅಲ್ಲಿ ಅವನ ಹತ್ರ ಲೆಕ್ಕ ಇದ್ದರೆ ಈ ಲೆಕ್ಕಾಚಾರಗಳೆಲ್ಲ ಕರೆಕ್ಟಾಗಿ ಬರುತ್ತೆ. ನೀನು ಆದಷ್ಟು ಬೇಗ ನಿನ್ನ ಫೋಟೋ, ನಿನ್ನ ಮನೆಯವ್ರ, ನಿಮ್ಮ ಪತಿದೇವ್ರ ಫೋಟೋ, ನಿನ್ನ ಮಗು ಫೋಟೋ 3 ಕಳಿಸಮ್ಮ ನನಗೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕರ್ಕಾಟಕ ರಾಶಿಯವರಿಗೆ ಬುಧವಾರದ ಮಹಾವಿಷ್ಣು ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರು ಇವತ್ತು ಏನು ಕೆಲಸ ಮಾಡಿದ್ರು ಆಗುತ್ತೋ ಇಲ್ಲೋ ಎಂಬತಕ್ಕಂಥ ಕನ್ಫ್ಯೂಷನಲ್ಲಿದ್ದೀರಿ. ಬೆಳಗ್ಗೆಯಿಂದಲೂ ಒಂಥರ ಮಂದಗತಿಯಲ್ಲಿ ಸಾಗುತ್ತಲ್ಲ, ಇವತ್ತೇನಪ್ಪ ನನ್ನ ಕೆಲಸ ಆಗುತ್ತೋ ಇಲ್ಲೋ ಎಂಬತಕ್ಕಂಥ ಆತಂಕದಲ್ಲಿದ್ದೀರಿ. ಆದರೆ ಒಂದು ಸತ್ಯಾಂಶ, ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ. ಈ ಲಗ್ನ ಆದ ನಂತರ, ಅಂದರೆ ಅಭಿಜಿನ್ ಲಗ್ನ ಮಧ್ಯಾಹ್ನ 12 ನೆತ್ತಿ ಮೇಲೆ ಸೂರ್ಯ ಬಂದಾದ ಮೇಲೆ, ಹಳ್ಳಿ ಭಾಷೆಯಲ್ಲಿ ಹೇಳ್ಬೋದಾದರೆ ನೆತ್ತಿ ಮೇಲೆ ಸೂರ್ಯ ಬಂದ ಅಂದರೆ ಎಲ್ಲ ಕೆಲಸಗಳು ಸಹಿತ ಸ್ಥಗಿತ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಿಮ್ಮ ರಾಶಿಫಲದಲ್ಲಿ ಮಧ್ಯಾಹ್ನ 12 ಗಂಟೆ ನಂತರ ಭಾಳಷ್ಟು ಅದೃಷ್ಟವನ್ನು ತಾವು ನೋಡ್ತೀರಿ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಚಾಲನೆ ಸಿಗುತ್ತೆ. ಮನಸ್ಸಿಗೆ ಮೃದವನ್ನು ಕೊಡುತ್ತೆ, ಮನಸ್ಸಿಗೆ ಆನಂದ ಕೊಡುತ್ತೆ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲ ಸಿಗುತ್ತೆ, ಅಂದುಕೊಂಡಷ್ಟು ಹೆಚ್ಚಿನ ಲಾಭವನ್ನೇ ಗಳಿಸುವಂಥದ್ದಾಗುತ್ತೆ.
ಆದರೆ ಏನೇ ಮಾಡಿದ್ರೂ ಸಹಿತ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ವೃದ್ಧಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಗಣಪತಿಯ ಪ್ರಾರ್ಥನೆಗಾಗಿ 21 ಗರಿಕೆಯನ್ನು ತಂದು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಅಥವಾ ಅರಿಶಿಣದ ನೀರನ್ನು ಕಲಿಸ್ಕೊಂಡು ಅದರಲ್ಲಿ ಗರಿಕೆಯನ್ನು ಅದ್ದಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ತಾವು ಹೇಳಿದ್ದೇ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಒಂದಷ್ಟು ಜನಕ್ಕೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಅಧಿಕವಾದಂತಹ ಬೆನ್ನೋವು ಅಥವಾ ಸೊಂಟ ನೋವಿನಿಂದ ಒದ್ದಾಡ್ತಾ ಇರ್ತೀರಿ. ಈ ಸೊಂಟ ನೋವು ಬೆನ್ನೋವು ಬಂದಾಗ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಯಾಕೆಂದರೆ ಅದು ಪ್ರಾರಂಭಿಕ ಕ್ಷಣ ಒಂಥರ ಆದರೆ ಅದಾದ ನಂತರ ಆಗುವಂಥ ಸಮಸ್ಯೆಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸದಲ್ಲಾದರೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಾದ್ದರಿಂದ ನಿಮ್ಮ ಯೋಗದಲ್ಲಿ ಚಂದ್ರ ಮತ್ತು ಗುರು ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಒಂದಿದ್ದರೆ ಇಷ್ಟಾರ್ಥ ಸಿಕ್ಕಂಗೆ ಆಗುತ್ತೆ. ಅದರಲ್ಲೂ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಮಧ್ಯಾಹ್ನ 1:20 4:15 ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳಾದರೂ ನಿರ್ಭೀತಿಯಿಂದ ಭಯಪಡದಿರ ಧೈರ್ಯವಾಗಿ ಕೆಲಸ ಮಾಡ್ಬೋದು. ಹಾಗೆ ಶುಭ ಸಂಧ್ಯಾಕಾಲ ತಪ್ಪದಿರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರು ಬೆಳಗಿನಿಂದಲೂ ಸಂಜೆಯವರೆಗೂ ಐಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ, ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ತಾವು ಪಠನೆ ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಮ್ಮ ಸಮವಸ್ತ್ರಕ್ಕೆ ಅಂದರೆ ತಾವು ಹುಟ್ಟಂಥ ಬಟ್ಟೆಗೆ ಒಂದಿಷ್ಟು ಸುಗಂಧ ದ್ರವ್ಯಗಳನ್ನು, ಒಂದಿಷ್ಟು ಸೆಂಟ್ ಅಂತಾರಲ್ಲ, ಸೆಂಟೋ ಅಥವಾ ಸುಗಂಧ ದ್ರವ್ಯನೋ ಅಥವಾ ಪರಿಮಳಯುಕ್ತವಾಗಿರ್ತಕ್ಕಂಥದ್ದು ಅದನ್ನೇ ನಿಮ್ಮ ಬಟ್ಟೆಗೆ ಲೇಪನ ಮಾಡಿಕೊಂಡ್ರೆ ಮತ್ತಷ್ಟು ಆಕರ್ಷಿತವಾಗ್ತೀರಿ, ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಮೈಗೆ ಬಟ್ಟೆಗೆ ಒಂಚೂರು ಸೆಂಟ್ ಹಾಕೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಆಗುತ್ತಾ ಅಂತಕ್ಕಂಥದ್ರ ಪ್ರಶ್ನೆ ಎದ್ದೇಳುತ್ತೆ. ನಿಜ, ಜಾತಕದಲ್ಲಿ ಶುಕ್ರನ ಆಸ್ಥಾನ ಚೆನ್ನಾಗಿದ್ದರೆ ಶುಕ್ರನ ವರ್ಚಸ್ಸು ತೇಜಸ್ಸು ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಕೆಲವು ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥಗಳು ನಮ್ಮ ಮೇಲಿರಬೇಕು. ಅದಕ್ಕೋಸ್ಕರ ಒಂದಷ್ಟು ಸುಗಂಧಭರಿತವಾಗಿರ್ತಕ್ಕಂತಹ ದ್ರವ್ಯವನ್ನು, ಸುಗಂಧಭರಿತವಾಗಿರ್ತಕ್ಕಂಥ ಸೆಂಟು ಅಂಥದ್ದನ್ನು ಬಟ್ಟೆಗೆ ಒಂಚೂರು ಲೇಪನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೆಚ್ಚಿನ ಫಲ. ನಾವು ಹೇಳೋದಕ್ಕಿಂತ ಇವತ್ತು ಸಿಂಹರಾಶಿಯವರು ಒಂದು ಸುಗಂಧಭರಿತವಾಗಿರ್ತಕ್ಕಂಥ ಊದುಕಡ್ಡಿ ಧೂಪ ಹಚ್ಚೋದು ಅಥವಾ ಯಾವುದಾದ್ರು ಪರಿಸರದಲ್ಲಿ ಭಾಳ ಚೆನ್ನಾಗಿರಬೇಕು, ಒಳ್ಳೆ ಫ್ಲೇವರ್ ಇರಬೇಕು, ಊಟದಿಂದ ಮೊದಲುಕೊಂಡು ವ್ಯವಹಾರ ತನಕ ಎಲ್ಲವೂ ಹೀಗೇ ಇರಬೇಕು ಅಂತ ಆಲೋಚನೆ ಮಾಡೋ ಪರಿಸ್ಥಿತಿ ಇವತ್ತಾಗುತ್ತೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜೋಪಾನ ಬೇಕು. ಇವತ್ತು ನೀವು ಯಾರಿಗಾದ್ರೂ ಏನಾದ್ರು ವಸ್ತುಗಳು ಕೊಟ್ಟರೆ ಪುನಃ ವಸ್ತು ನಿಮ್ಮ ಕೈ ಸೇರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದರ ಬಗ್ಗೆ ಜಾಗೃತರಾಗಿರಿ, ಎಚ್ಚರಿಕೆಯಿಂದ ಇರಿ. ಯಾಕೆಂದ್ರೆ ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆನೂ ಬೇಕು, ಸರಿಯಾದ ವರ್ಚಸ್ಸು ತೇಜಸ್ಸು ನಿಮ್ಮದಾಗಿರಬೇಕು. ಆಗಲೇ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಹೊಂದಿದರೆ ಇಷ್ಟಾರ್ಥ ಸಿದ್ಧಿ ಆದಂಗೆನೆ. ಆದರೆ ಒಂದಷ್ಟು ಜನಕ್ಕೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ದುಡುಕಿ ತೀರ್ಮಾನ ತಂದುಕೊಳ್ತೀರಿ, ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರಿ. ಇದರ ಮಧ್ಯದಲ್ಲಿ ಯಾವುದು ಬೇಡವೋ ಅದರಿಂದ ಓಡಾಡ್ತಾ ಇರ್ತೀರಿ. ಜೊತೆಗೆ ಅಪರೂಪವಾಗಿರ್ತಕ್ಕಂಥದ್ದು ಏನೋ ಸಿಗುತ್ತೆ ಅಂತಲೋ ಅಥವಾ ಯಾರೋ ಏನೋ ಕೊಡ್ತಾರೆ ಅಂತಲೋ ಆ ಪ್ರಕಾರವಾದಂತಹ ಮನಸ್ಥಿತಿನ ಇಟ್ಕೊಂಡು ಮಾಡುವಂಥ ಕೆಲಸ ಕಾರ್ಯಗಳನ್ನು, ನೋಡುವಂತಹ ದೃಶ್ಯವನ್ನು ಅಥವಾ ನೋಡಬೇಕಾಗಿರ್ತಕ್ಕಂಥದ್ದು ಪರಿಸ್ಥಿತಿಗಳನ್ನು ಯಾವುದೆಲ್ಲವನ್ನು ಮರೆತು ಒಂದು ಬೇರೆ ಕಡೆ ನಿಮ್ಮ ಜರ್ನಿ ಆಗ್ತಾ ಇರುತ್ತೆ, ನಿಮ್ಮ ಕೆಲಸ ಆಗ್ತಾ ಇರುತ್ತೆ. ಜೊತೆಗೆ ಇವತ್ತು ಕನ್ಯಾರಾಶಿಯವರು ದೂರಭಾರ ಪ್ರಯಾಣ ಮಾಡಬೇಕು, ಏನಾದ್ರು ಒಂದು ಫಂಕ್ಷನ್ಗೆ ಹೋಗಬೇಕು, ಏನಾದ್ರು ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಥವಾ ಏನಾದ್ರು ಫಲಾಫಲಗಳ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಮಹದಾಸೆಯಲ್ಲಿ ಇರ್ತೀರಿ. ಆದರೆ ಇದರ ಮಧ್ಯದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದನ್ನು ತಂದಿಟ್ಕೊಂಡ್ಬಿಡ್ತೀರಿ. ಸ್ವಲ್ಪ ಜೋಪಾನವಾಗಿದ್ದು ಕೆಲಸಗಳನ್ನು ಮಾಡ್ಕೊಳ್ಳಿ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಗಳು ನಿಮಗೆ ಸಿಗಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರನ್ನು ಅಥವಾ ಮನೆಯಲ್ಲಿರ್ತಕ್ಕಂಥ ಅವರ ಹಿರಿಯರು ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ಅವರ ಮಾರ್ಗದರ್ಶನ ಇವತ್ತು ನಿಮಗೆ ಬಹಳ ಮುಖ್ಯ. ಇದರ ಮಧ್ಯದಲ್ಲಿ ಹಸಿರು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಹಸಿರು ಬಣ್ಣದ ವಸ್ತ್ರವಾಗಲಿ, ದಾರವಾಗಲಿ ಅಥವಾ ಹಸಿರು ಬಣ್ಣದ ಯಾವುದಾದ್ರೂ ಒಂದು ವಸ್ತುವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಇವತ್ತು ಮಹಾವಿಷ್ಣುವಿನ ಅನುಗ್ರಹವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ?
ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಓ ನಾನು ಕೂಡ ಸೂಪರ್ ಆಗಿದ್ದೀನಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಊರು ಬೇಡ ಗುರುಜಿ. ಆಯ್ತು ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಬೇಡ ಗುರುಜಿ. ಹೆಸರು ಬೇಡ, ಊರು ಬೇಡ. ಆಯ್ತು ತಾಯಿ, ಪರವಾಗಿಲ್ಲ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮಗನ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮ ಅನುಗ್ರಹದಿಂದ ಮಗಳದೆಲ್ಲ ಲೈಫ್ ಸೆಟ್ಲ್ ಆಗಿದೆ ಗುರುಜಿ. ಮಗಂದೊಂದು ಸೆಟ್ಲ್ ಮಾಡ್ಬೇಕು ಅಂತ ಇದ್ದೀನಿ ಗುರುಜಿ. ಆಗುತ್ತೆ. ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನ ಪರಿವಾರ ಚೆನ್ನಾಗಿರಲಿ ಅಂತ ಪರಿವಾರಕ್ಕೋಸ್ಕರ ಶ್ರಮ ಪಡೋ ತಾಯಿ ನೀನು. ಹಾಗಿದ್ದ ಮೇಲೆ ನಿನ್ನ ಮನಸ್ಸಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಆದರೆ ಅವರವರ ಕರ್ಮಫಲ ಇದೆ ಗುರುಜಿ. ಎಷ್ಟೊಂದು ಕರೆ ಕಟ್ ಆಗಿದೆ, ನಿಮ್ಗೆ ಕನೆಕ್ಟ್ ಆಗಿ ಕಟ್ ಆಗಿದೆ ಗುರುಜಿ. ಇವತ್ತು ನಿನ್ನ ಕರೆ ಸಿಕ್ಕಿದೆ ಅಲ್ವಾ? ಕೈ ಕಾಲೆಲ್ಲ ನಡಗ್ತಾ ಇದೆ ಗುರುಜಿ, ಒಂಥರ ಹಾರ್ಟ್ ಬೀಟ್ ಹೊಡ್ಕೊಳಂಗ ಆಗ್ತಾ ಇದೆ. ಹೈ ವೋಲ್ಟೇಜ್ ಕರೆಂಟ್ ಇದ್ದಂಗೆ ಆನಂದ್ ಗುರುಜಿಯವರ ಮಾತು. ಗುರುಜಿ ನಂಗೆ ನಿಜಕ್ಕೂನು ಒಂದು ಪೂರ್ಣ ಸಂಘದಲ್ಲಿ ಹುಟ್ಟಿದಕ್ಕೂ ಸ್ವಾರ್ಥಕ ಅನಿಸ್ತದೆ ಗುರುಜಿ ಇವತ್ತು ನಾನು. ಒಳ್ಳೇದಾಗ್ಲಿ ತಾಯಿ. ನಿನ್ನಂಥ ತಾಯಂದಿರನ್ನ ಮಾತಾಡೋದು, ನಿನ್ನಂಥ ಹೆಣ್ಣುಮಕ್ಕಳು ಮಾತಾಡೋದು, ನಿನ್ನ ಕಷ್ಟಕ್ಕೆ ಒಂದಿಷ್ಟು ಪರಿಹಾರ ಸಿಕ್ಕಿ ನಮ್ಮ ಈ ಕಾರ್ಯಕ್ರಮದಿಂದ ಒಂಚೂರು ಬೆಳಕಾಯಿತು ಅಂತ ಸಂತೋಷ ಪಡ್ತಿರಲ್ಲ, ಆ ಸುಂದರವಾದ ಕ್ಷಣ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡಕ್ಕೆ ಆನಂದ. ಮಾರ್ಗ ಕಂಡುಕೊಂಡಿದ್ದೀನಿ ಗುರುಜಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ಮಗ ವಿದೇಶಕ್ಕೆ ಹೋಗ್ಬೇಕಂತಿದ್ದಾನೆ ಗುರುಜಿ. ಮಗ ಪ್ರಯಾಣ ಏನು ಓದ್ತಾ ಇದ್ದಾನೆ? ಅವ್ನ್ BSc ನರ್ಸಿಂಗ್ ಮಾಡಿದಾನೆ ಗುರುಜಿ. ಹೋಗ್ಬೇಕು ಅಂತಿದ್ದಾನೆ. ಮೊನ್ನೆಯಿಂದ ನಿಮ್ ಕರೆಗೋಸ್ಕರ ಕಾದ ಗುರುಜಿ. ಕನೆಕ್ಟ್ ಆಗ್ಲಿಲ್ಲ, ಅದಕ್ಕೋಸ್ಕರ ಕೇಳಮ್ಮ ಹೋಗೋದ ಬೇಡ್ವಾ ಅಂತ ನಿಮ್ ಮೇಲೆ ಭಾರ ಹಾಕಿದಾನೆ ಗುರುಜಿ. ಅವನು ಇಲ್ಲ, ಹೊರಡ್ಲಿ, ಅವನು ಚೆನ್ನಾಗಿ ಅಭ್ಯಾಸ ಕ್ರಮ ಮಾಡಲಿ, ಅಲ್ಲಿ ವಿದೇಶದಲ್ಲೂ ಸಹಿತ ಅವನು ಒಳ್ಳೆ ಹೆಸರು ಮಾಡಲಿ. ಅಲ್ಲಿಂದ ಬಂದಮೇಲೆ ಅವನು ಇನ್ನೂ ಉನ್ನತವಾದಂಥ ಒಂದು ಸ್ಥಿತಿಗತಿಗಳು ಅಭಿವೃದ್ಧಿ ಆಗುತ್ತೆ. ಧೈರ್ಯ ಮುನ್ನಡೆಯಕ್ಕೆ ಕೇಳಮ್ಮ. ನಿನ್ನ ಸ್ವರತರಂಗ ಪ್ರಕಾರ ನೀನು ಕೇಳುವಂಥ ಪ್ರಶ್ನೆ ಅಂದರೆ ನಿನ್ನ ಮಗನ ಭವಿಷ್ಯತ್ತು. ಆ ಭವಿಷ್ಯತ್ತು ಉಜ್ವಲವಾಗುತ್ತೆ, ಬೆಳಕಿದೆ, ಮಹಾವಿಷ್ಣುವಿನ ಅನುಗ್ರಹ ಇದೆ. ಧೈರ್ಯ ಮುನ್ನಡೆಯಲಿ ಕೇಳು. ಸರಿ ಗುರುಜಿ. ಒಂದು ಆಶ್ರಮಕ್ಕೆ ಬರೋಣ ಅಂತ ಆಸೆ ಇದೆ ಗುರುಜಿ. ಬನ್ನಿ, ಲಕ್ಷ್ಮೀ ಬೋರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವನು ವಿದೇಶಕ್ಕೆ ಹೊರಡೋದಕ್ಕೆ ಮುನ್ನ ತಾಯಿ ಮಕ್ಕಳೆಲ್ಲರೂ ಸಹಿತ ನಿಮ್ಮ ಪರಿವಾರ ಎಲ್ಲರೂ ಬಂದು ದೇವರ ದರ್ಶನ ಮಾಡ್ಕೊಂಡು ಹೊರಡಿ. ಒಳ್ಳೇದಾಗ್ಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೇ ಅಡಗಿದೆ. ಆ ಅದೃಷ್ಟ ಎಂಬತಕ್ಕಂಥದ್ದನ್ನು ಸರಿಯಾದ ಕ್ರಮದಲ್ಲಿ ತಾವು ಚಿಂತನೆ ಮಾಡಿದ್ರೆ ಅದರ ಫಲ ಸಾಕಷ್ಟು. ಏನೇ ಆದರೂ ಮಧ್ಯಾಹ್ನ 12 ಗಂಟೆವರೆಗೂ ಅಂದರೆ ಅಪರಾಹ್ನ ಕಾಲ ಆದ ನಂತರ ಎಲ್ಲವೂ ಚೆನ್ನಾಗಿದೆ. ಆದರೆ 12ರ ತನಕ ಒಂಥರ ಮಂದಗತಿಯಲ್ಲಿ ಸಾಕ್ತಾ ಇರುತ್ತೆ. ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟ್ ಇರಲ್ಲ, ಬಲವಂತ ಮಾಗಿಸ್ತಾನ. ಒಂದು ಸತಿ ಕೂಗಿದ್ರೆ ಕೇಳಿಸ್ಕೊಳ್ಳೋದಿಲ್ಲ, ಒಂದು ಸತಿ ಮಾತಾಡಿದ್ರೆ ಅದು ಸರಿಯಾಗಿ ಆಲಿಸೋದಿಲ್ಲ, ಅಥವಾ ಏನೋ ಒಂದು ತರಹ ಹಿಂಸೆ ಆಗುವಂಥದ್ದು, ಅಥವಾ ತಾವು ಯಾರು ಮಾತಾಡಿದ್ರು ಯಾವ ವಿಚಾರ ಎತ್ಕೊಂಡ್ರೂ ಆ ವಿಚಾರ ಪರಿಪೂರ್ತಿ ಆಗುತ್ತೋ ಎಂಬತಕ್ಕಂಥದ್ರ ಅಪನಂಬಿಕೆ. ಅಂದರೆ ನಿಮ್ಮನ್ನೇ ನೀವು ನಂಬೋದೇ ಇಲ್ಲ. ನಿಮ್ಮ ಪರಿಸ್ಥಿತಿ ನಿಮ್ಮನ್ನೇ ನೀವು ನಂಬದಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಮೇಲೆ ಒಂದು ಆತ್ಮವಿಶ್ವಾಸ ಬೇಕು. ನಾನು ಈ ಕೆಲಸ ಮಾಡ್ತೀನಿ, ಇದಾಗುತ್ತೆ ಎಂಬತಕ್ಕಂಥ ಆತ್ಮವಿಶ್ವಾಸ, ಆ ನಂಬಿಕೆ ನಿಮಗಿದ್ರೆ ಎಲ್ಲವೂ ಸಾಧ್ಯ. ಆದರೆ ಇವತ್ತು 12 ಗಂಟೆವರೆಗೂ ಇದು ಸಾಧ್ಯವಿಲ್ಲ. ಇದರ ಮಧ್ಯದಲ್ಲಿ ನಿಷ್ಠೂರಗಳು ಜಾಸ್ತಿ. ಯಾರೋ ಏನೋ ಮಾತಾಡಿದ್ರು ಅಂಥೇಳಿ ಮನಸ್ಸಲ್ಲಿ ನೋವಿಟ್ಕೊಂಡು ಯಾರನ್ನೂ ಮಾತಾಡಿದ್ರೆ ನೀವು ಮೌನಕ್ಕೆ ಜಾರತಕ್ಕಂಥದ್ದು, ಇದೆಲ್ಲ ಇವತ್ತು ನಿಮ್ಮ ಪರಿಸ್ಥಿತಿಯಲ್ಲಿದೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ಅದೃಷ್ಟ ಕಾದಿದೆ. ಅದೃಷ್ಟ ಎಂಬತಕ್ಕಂಥದ್ದು ಇವತ್ತು ಸಂಧ್ಯಾಕಾಲ 4ರಿಂದ 6:20 ಒಳಗಾಗಿ 4ರಿಂದ 6:20 4 ಪಾದಗಳಲ್ಲಿ ಯಾವ ಪಾದಕ್ಕಾದರೂ ಈ ಅದೃಷ್ಟ ಸಿಗ್ಬೋದು. ಇವತ್ತು ನೀವು ಅಂದುಕೊಂಡಿದ್ದಂತಹ ನಿಮ್ಮ ಕೆಲಸಗಳಲ್ಲಿ ಅಥವಾ ನಿಮ್ಮ ಸ್ಥಿತಿಗತಿಗಳಲ್ಲಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಅಥವಾ ನಿಮಗೆ ಹಿಂದೆ ಯಾವತ್ತೋ ವ್ಯವಹಾರ ಮಾಡಿರ್ತಕ್ಕಂಥದ್ರ ಅದೃಷ್ಟದ ಫಲ ಇವತ್ತು ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ತಾಯಿ ಶಂಕರಿಯನ್ನೋ ಅಥವಾ ದೇವಿಯನ್ನೋ ಅಥವಾ ಯಾವುದಾದ್ರೂ ಒಂದು ಆಲಯಕ್ಕೋ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅಲ್ಲೊಂದು ತುಪ್ಪದ ದೀಪನೋ ಒಂದು ಕರ್ಪೂರದ ಆರತಿಯನ್ನು ಮಾಡಿಸಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಇದರ ಮಧ್ಯದಲ್ಲಿ ಒಂದು 3 ಚಿಟಿಗೆಯಷ್ಟು ಹೆಸರು ಕಾಳು ತೊಗೊಳ್ಳಿ. 3 ಚಿಟಿಗೆಯಷ್ಟು ಹೆಸರು ಕಾಳು, ಸ್ವಲ್ಪ ಬೆಲ್ಲ ಎರಡೂ ಸಹಿತ ಒಟ್ಟಿಗೆ ನೀರಿಗೆ ಹಾಕಿ ಅದನ್ನು ಒಂದು ಮೂಲೆಯಲ್ಲಿ ಇಟ್ಬಿಡಿ. ಬೆಳಿಗ್ಗೆ ಇಟ್ಟಂಥದ್ದನ್ನು ಸಂಜೆವರೆಗೂ ಮುಟ್ಟಬೇಡಿ. ಸಂಜೆ ಬಂದು ಪುನಃ ಆ ಹೆಸರು ಕಾಳು ಮತ್ತು ಬೆಲ್ಲದ ನೀರನ್ನು ನೋಡಿ ಹಸಿರು ಗಿಡದ ಮೇಲೆ ಚೆಲ್ರಿ. ಈ ಥರ ಮಾಡೋದ್ರಿಂದ ಕೆಲವಷ್ಟು ದೋಷಗಳು ದೂರ ಆಗುತ್ತೆ, ಆರೋಗ್ಯ ಸರಿ ಇರುತ್ತೆ, ಮನಸ್ಸಲ್ಲಿ ನೆಮ್ಮದಿ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರ ಪ್ರೀತಿ ವಿಶ್ವಾಸ ನಿಮಗೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವ್ರಾದರೂ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ.
ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಅಡಚಣೆಗಳಿದೆಯಲ್ಲ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಹಾಗೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ನಿಷ್ಠುರದ ಹೊರೆ ಅದನ್ನು ತಡ್ಕೊಳ್ಳಿಕ್ಕಾಗಲ್ಲ. ಯಾರು ಏನಾದರೂ ಮಾತಾಡಲಿ, ಮಾತಾಡ್ತಕ್ಕಂಥವ್ರು 100 ಜನ, ಎಲೆಬೆಲ್ಲದಂಥ ನಾಲಿಗೆ ಏನು ಬೇಕಾದರೂ ಮಾತಾಡ್ಬೋದು. ಆದರೆ ಆ ನೋವು ಅನುಭವಿಸ್ತಕ್ಕಂಥವ್ರು, ಅದರಿಂದ ಲಾಭ ಕಾಣ್ತಕ್ಕಂಥವ್ರು, ಅದು ಸರಿ ತಪ್ಪುಗಳ ಬಗ್ಗೆ ಸರಿಯಾಗಿ ಚಿಂತನೆ ಮಾಡ್ತಕ್ಕಂಥವ್ರು, ಯಾರಿಗೆ ಶ್ರಮ ಇರುತ್ತೋ ಅವ್ರಿಗಷ್ಟೇ ಗೊತ್ತಾಗ್ತಾ ಇರುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಮಾತನ್ನಾದರೂ ಆಲಿಸಿ, ಯಾರು ಹೇಳೋದನ್ನಾದರೂ ಕೇಳಿ. ಆದರೆ ಯಾವ ನಿರ್ಣಯ ಹೇಗೆ ತಗೋಬೇಕು ಎಂಬತಕ್ಕಂಥದ್ದು ನಿಮ್ಮ ಸ್ವಂತ ಬುದ್ಧಿಗೆ ಬಿಟ್ಟ ವಿಚಾರ. ಎಲ್ಲರೂ ಹೇಳುವಂಥ ಮಾತನ್ನು ನೀವು ಆಲಿಸ್ಲಿಕ್ಕಾಗಲ್ಲ, ಎಲ್ಲರೂ ಹೇಳಿದ್ದನ್ನು ನೀವು ಕೇಳೋಕ್ಕಾಗೋದಿಲ್ಲ, ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಆದರೆ ಮಾಡುವಂಥ ಅಥವಾ ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ನಿಮ್ಮ ಸ್ವಂತಕ್ಕೆ ಬಿಟ್ಟ ವಿಚಾರ ಆಗುತ್ತೆ. ಅದರಿಂದ ಲಾಭವನ್ನೇ ಗಳಿಸ್ತೀರಿ. ನಿಮಗಿಷ್ಟವಾಗಿರ್ತಕ್ಕಂಥ ನಿಮ್ಮ ಇಷ್ಟದೇವರನ್ನೋ, ಕುಲದೇವರನ್ನೋ, ಅಥವಾ ನಿಮ್ಮ ಗುರುಗಳನ್ನು, ಅಥವಾ ಯಾರಾದರೂ ಒಬ್ಬರ ಮಾತನ್ನು ಗಟ್ಟಿಯಾಗಿ ಆಲಿಸಿ ಅದು ಸರಿ ಅಂತ ಅಂದ್ಕೊಂಡು ಅದರಂತೆ ನಡೆಯಿರಿ. ಹೆಚ್ಚಿನ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ. ನಾನು ನಂದು ಎಂಬತಕ್ಕಂಥದ್ದು ಹೇಗೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡ್ರು ಎಲ್ಲೋ ಒಂದು ಕಡೆ ಅದರ ಮಾತು ಸರಿಯಾಗಿ ತುಂಬ ಜಾಸ್ತಿ ಆಗುತ್ತೆ. ನಿಮಗೆ ಅರಿವಾಗುತ್ತೆ, ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು, ಹೀಗಿರಬಾರ್ದಾಗಿತ್ತು, ಹೀಗೆ ನಡ್ಕೋಬಾರ್ದಾಗಿತ್ತು, ಅಥವಾ ನಾನು ಏನೋ ಒಂಥರ ಬೇರೆ ತಪ್ಪು ಮಾಡ್ಕೊಳ್ತಾ ಇದ್ದೀನೇನೋ, ಅಥವಾ ಅದರಿಂದ ನನಗೆ ಏನೋ ಬೇರೆ ಪನಿಷ್ಮೆಂಟ್ ಆಗುತ್ತೇನೋ, ಈ ಪ್ರಕಾರವಾಗಿರ್ತಕ್ಕಂತಹ ಮನಸ್ಥಿತಿ ನಿಮಗೆ ಬರ್ತಾ ಇರುತ್ತೆ. ಆದರೆ ಇದು ಯಾವುದೂ ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರ ಅಂದ್ಕೊಂಡ್ರೆ ದೊಡ್ಡ ದೊಡ್ಡ ವಿಚಾರವಾಗಿ ಸಮಸ್ಯೆ ಎದುರಾಗ್ಬಿಡುತ್ತೆ. ಸಣ್ಣದಾದಂಥ ಸಮಸ್ಯೆಗಳು ದೊಡ್ಡ ದೊಡ್ಡ ತಪ್ಪುಗಳಾಗಿ ಮೇಲೆ ಬಿದ್ದುಬಿಡಂಗಾಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆಯುವಂಥದ್ದು ಬಹಳ ಉತ್ತಮ. ಗುರುವಿನ ಅನುಗ್ರಹ ಇರಲಿ, ಇಷ್ಟಾರ್ಥ ಸಿದ್ಧಿಗಾಗಿ ಸ್ವಲ್ಪ ಶ್ರಮಿಸುವಂಥದ್ದಾಗಲಿ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ತಾಯಿ ಶಂಕರಿಯನ್ನು ಅಥವಾ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೂ ಹೋದಾಗ ಹಸಿರು ವಸ್ತ್ರವನ್ನಾಗಲಿ, ಹಸಿರು ಬಣ್ಣದ ದಾರವನ್ನಾಗಲಿ, ಅಥವಾ ಹಸಿರು ಬಣ್ಣದ ಒಂದಷ್ಟು ಪತ್ರೆಗಳು, ಬಿಲ್ವ ಪತ್ರೆ ಆಗಿರ್ಬೋದು, ಗರ್ಕೆ ಆಗಿರ್ಬೋದು, ಅಥವಾ ಬೇರೆ ಮಾಚಿ ಪತ್ರೆಯೋ ಅಥವಾ ಬಿಲ್ವ ಪತ್ರೆ, ಇಂತಹ ಪತ್ರೆಗಳನ್ನು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟರು ಸಹಿತ ಖಂಡಿತ ಅನುಕೂಲ ಆಗುತ್ತೆ. ಗುರುವಿನ ಅನುಗ್ರಹವನ್ನು ತಾವು ಪಡಿತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನಾ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ? ಓ, ನಾನ್ ಕೂಡ ತುಂಬಾ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮಾಗಡಿ ಹತ್ರದಿಂದ ಬೈದ್ನಳ್ಳಿ ಅಂತ. ಹಾ ಸರಿ ಸಾಯಿ, ಸಂತೋಷ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ ಅಂತ. ಪೂರ್ಣಿಮಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಬಗ್ಗೆ, ನನ್ನ ತಂಗಿ ಬಗ್ಗೆ, ಇಬ್ರು ಬಗ್ಗೆನೂ ಕೇಳ್ಬೇಕಿತ್ತು. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ನನ್ನ ಬಗ್ಗೆ ಕೇಳ್ಬೇಕಿತ್ತು, ಮತ್ತೆ ನನ್ನ ತಂಗಿ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ. ನಂಗೆ ನಮ್ಮ ಅಂಗಡಿ ವ್ಯಾಪಾರನೇ ಆಗ್ತಾ ಇಲ್ಲ. ಮತ್ ನನ್ನ ತಂಗಿದು ಮದ್ವೆ ಸೆಟ್ ಆಯ್ತಾ ಇಲ್ಲ. ಈಗ ತಾವು ಏನು ವ್ಯಾಪಾರ ಮಾಡ್ತಿದ್ರಿ? ನಮ್ದು ಕಾಫಿ ಟೀ ಅಂಗಡಿ ಮತ್ತೆ ಚಾಟ್ಸ್ ಅಂಗಡಿ ಇದೆ. ವ್ಯಾಪಾರ ಒಂದಿನ ಚೆನ್ನಾಗಿರುತ್ತೆ, ಇನ್ನು 2 ದಿನ ಚೆನ್ನಾಗಿರೋದಿಲ್ಲ. ಓಕೆ, ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗಬೇಕು. ನಿಮ್ಮ ವ್ಯಾಪಾರ ಬೆಳಿಗ್ಗೆಯಿಂದಾರು ಇರುತ್ತಾ ಅಥವಾ ಸಂಜೆ ಮೇಲೆ ಇರುತ್ತಾ? ಹೇಳಿ. ಬೆಳಿಗ್ಗೆಯಿಂದ ವ್ಯಾಪಾರದಲ್ಲಿ ಇರ್ತೀರಾ ಅಥವಾ ಸಂಜೆ ಮಾತ್ರ ವ್ಯಾಪಾರ? ಚಾಟ್ಸ್ ಅಂದ್ರೆ ಸಂಜೆ ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ವ್ಯಾಪಾರದಲ್ಲೇ ಇರ್ತೀವಿ. ಓಹೋ, ಬೆಳಿಗ್ಗೆ ಕಾಫಿ ಟೀ ಶುರು ಆದರೆ ಸಂಜೆ ಚಾಟ್ಸ್ವರೆಗೂ ಆಗಲಿ. ನಿಮ್ಮ ವ್ಯಾಪಾರಕ್ಕೆ ಒಂದು ಸೂಕ್ಷ್ಮವಾದಂಥ ಒಂದು ರಹಸ್ಯ ಹೇಳ್ಕೊಡ್ತೇನೆ ಕೇಳಿ. ವ್ಯಾಪಾರ ಮಾಡ್ತಕ್ಕಂಥವ್ರು ಯಾರೊಬ್ಬರಾದರೂ ವ್ಯಾಪಾರ ಚೆನ್ನಾಗಿ ನಡೆದು ನಿಮ್ಮ ಬರ್ತಕ್ಕಂಥ ಸಂಪಾದನೆಯಲ್ಲಿ ಒಂದು 4 ಕಾಸು ಉಳ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾದ್ದು, ಬೆಳಗ್ಗೆ ಮೊದಲು ಬಾಗಿಲು ತೆಗಿತೀರಲ್ಲ, ನೀವು ಮೊದಲು ಪ್ರಾರಂಭ ಮಾಡ್ತೀರಲ್ಲ, ಪ್ರಾರಂಭ ಮಾಡುವಾಗ ಸ್ವಲ್ಪ ಹಾಲು ಕಾದಿರ್ತಕ್ಕಂಥದ್ದನ್ನು, ಒಂದು 3 ಸ್ಪೂನಷ್ಟು ಹಾಲನ್ನು ಒಂದು ಲೋಟದಲ್ಲಿ ಕಾದಿರ್ತಕ್ಕಂಥ ಹಾಲನ್ನು ತಗೊಂಡು ನಿಮ್ಮ ಅಂಗಡಿಯ ಮುಂದೆ ಹಾಕಿ, ನಿಮ್ಮ ವ್ಯಾಪಾರದ ಸ್ಥಳ ಹೋಟೆಲ್ ಮುಂದ್ಗಡೆ ಹಾಕ್ತಕ್ಕಂಥದ್ದು. ಅದಾದ ಮೇಲೆ 1 ಚಿಟಿಕೆ ಬಿಳಿ ಸಾಸಿವೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಬಿಳಿ ಸಾಸಿವೆನ ಒಂದೇ ಸತಿ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಒಂದ್ಸತಿ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಅಂಗಡಿಗೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಚೆಲ್ರಿ. ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ 1 ಪಿಡಿಚೆಯಷ್ಟು ಅನ್ನವನ್ನು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಇಡಿ. ಇಷ್ಟೇ ಕೆಲಸ ನೀವು ಮಾಡಬೇಕಾದ್ದು. ತಾನೇ ಆಟೋಮೆಟಿಕ್ ಆಗಿ ವ್ಯಾಪಾರ ಶುರುವಾಗುತ್ತೆ, ಆಕರ್ಷಣೆ ಶುರುವಾಗುತ್ತೆ, ಅಲ್ಲಿ ಜನಾಕರ್ಷಣೆ ಬರುತ್ತೆ. ಇದನ್ನು ಮಾಡ್ಕೊಳ್ಳಿ. ನನ್ನ ತಂಗಿ ಕೊಡ್ತೀನಿ, ಕೊಡಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಮದ್ವೆ ವಿಚಾರ ಕೇಳಬೇಕಿತ್ತು. ಏನು ಓದಿದ್ದೀರಿ? ಡಬಲ್ ಡಿಗ್ರಿ ಆಗಿದೆ ಗುರುಜಿ. ಡಬಲ್ ಡಿಗ್ರಿ? ಗುರುಜಿ. ಒಟ್ಟು ಎಷ್ಟು ಡಿಗ್ರಿಗಳು ಮಾಡ್ಕೋಬೋದು? ಹಲೋ.
ಒಟ್ಟು ಎಷ್ಟು ಡಿಗ್ರಿ ಮಾಡ್ಕೋಬೋದಮ್ಮ ಒಬ್ಬ ವ್ಯಕ್ತಿ, ಒಬ್ಬರು ಎಷ್ಟು ಡಿಗ್ರಿಗಳು ಸಂಪಾದನೆ ಮಾಡ್ಬೋದು? ತುಂಬಾ ಮಾಡ್ಬೋದು ಗುರುಜಿ. ನಾವು ಆಲ್ಮೋಸ್ಟ್ ಎಲ್ಲಿವರೆಗೂ ಓದ್ಬೋದು ಅಲ್ಲಿವರೆಗೂ ಓದ್ಬೋದು. ನೋಡು, ನೀನು ಇಷ್ಟು ಡಬಲ್ ಡಿಗ್ರಿ ಮಾಡ್ಕೊಂಡ್ಬಿಡ್ತೀಯ. ಆಮೇಲೆ ನಿನಗೆ ವರ ಬೇಕಾದರೆ ನನಗೆ ಕನಿಷ್ಠ ಪಕ್ಷ ನನಗೆ ಒಂದು ಡಿಗ್ರಿ ಆಗಿರ್ತಕ್ಕಂಥ ವರನೇ ಬೇಕು ಅಂತ ಹೇಳ್ತೀಯ. ಹೆಣ್ಣು ಮಕ್ಕಳಿಗೆ ಓದಕ್ಕೆ ಕೊರತೆ ಇಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ತಂದೆ ತಾಯಿ ಪ್ರೀತಿ ಇನ್ನಷ್ಟು ಸ್ವಲ್ಪ ಜಾಸ್ತಿ ಸಿಕ್ಬಿಡ್ತು ಅಂದರೆ, ಈಗ ನೀನೇನು ಡಬಲ್ ಡಿಗ್ರಿ ಅಂದಿದ್ಯೋ ನಾಳೆ ತ್ರಿಬಲ್ ಡಿಗ್ರಿನೂ ಮಾಡಿಬಿಡ್ತೀಯ. ಆದರೆ ಗಂಡಸರ ಪರಿಸ್ಥಿತಿ ಹಾಗಿರಲ್ವಲ್ಲ. ಓದೋಂತ ಅವಕಾಶ ಇಲ್ಲ ಗುರುಜಿ. ಅದೇ ಜಾಬ್ ಹುಡುಕ್ತಾ ಇದ್ದೀನಿ. ಮೊದಲು ಮದ್ವೆ ಮಾಡ್ಕೊಳ್ಳೋಣ, ಆಮೇಲೆ ಜಾಬ್ ನೋಡೋಣ ಅಂತ. ಮೊದಲೇ ಈಗ ಮದುವೆ ಮಾಡಿಕೊಂಡು ಜಾಬ್ ಮಾಡೋಣ ಅನ್ನೋ ಮನಸ್ಥಿತಿ ತಪ್ಪು ಅನ್ಸಲ್ವಾ ನಿಮಗೆ? ಅಲ್ಲ ಗುರುಜಿ, ಮುಂದೆ ಅವರು ಹೋಗು ಅಂದ್ರೆ ಹೋಗ್ಬೋದಲ್ವಾ ಅನ್ನೋದು ಅಷ್ಟೇ ಆಪ್ಷನ್. ಅದು ನಿಮಗೆ ಹಾಗಿರ್ಬೇಕು ಅಷ್ಟೇ. ನಿಮ್ಮ ಮೈಂಡಲ್ಲಿ ನಾನು ಮುಂದಕ್ಕೆ ಉದ್ಯೋಗ ಮಾಡ್ತೀನಿ ಮದುವೆ ಆದಮೇಲೆ ನೀನು ಉದ್ಯೋಗ ಮಾಡಿ ಸಂಪಾದನೆ ಮಾಡಿ 4 ಕಾಸು ತಂದು ಯಜಮಾನಿಗೆ ಕೊಡ್ತೀನಿ ಅಂದರೆ ನೀನು ಅಲ್ಲೋಗಿ ಕೆಲಸ ಯಾಕೆ ಮಾಡಬೇಕಮ್ಮ? ಹಾಗೆ ಅಲ್ಲ ಗುರುಜಿ, ಓದಿದೀವಲ್ವಾ ಅದೊಂದು ಉದ್ದೇಶ. ಇವತ್ತಿನ ದಿವಸ ನೋಡಿ, ತಂದೆ ತಾಯಿ ಮಾಡ್ತಿರ್ತಕ್ಕಂಥ ತಪ್ಪು ಅಥವಾ ಹೆಣ್ಣುಮಕ್ಕಳಿಗೆ ಸಿಕ್ಕಂಥ ಒಂದು ಸ್ವತಂತ್ರವೋ, ಬಹುಶಃ ಇಲ್ಲಿವರೆಗೂ ಆನಂದ್ ಗುರುಜಿಯವರು ನಿಮ್ಮ ಯಾವ ಹೆಣ್ಮಕ್ಳಿಗೂ ನಿಷ್ಠೂರ ಮಾಡಿಲ್ಲ, ನಿಷ್ಠೂರು ಇಲ್ಲ. ಈ ಒಂದು ಪದದಿಂದ ನಿಷ್ಠೂರ ಆಗಿದ್ದೀನಿ ಅನ್ನೋ ನನಗೆ ಗೊತ್ತಿಲ್ಲ. ಹೆಣ್ಣಿಗೆ ವಿದ್ಯೆ ಬೇಕು, ಸಂಸ್ಕಾರ ಬೇಕು. ವಿದ್ಯೆ ಸಂಸ್ಕಾರ ಎಲ್ಲಿವರೆಗೂ ಬೇಕು ಅಂದರೆ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡೋ ತನಕ, ತನ್ನ ಮಕ್ಕಳಿಗೆ ಪಾಠ ಪ್ರವಚನ ಮಾಡುವ ತನಕ, ತನ್ನ ಪರಿಸರ, ತನ್ನ ಫ್ಯಾಮಿಲಿ ಸಂಸಾರವನ್ನು ತನ್ನ ಅಂಗೈಲಿಟ್ಕೊಳ್ಬೇಕು. ಅದನ್ನು ಬಿಟ್ಟು ಗಂಡಿಗೆ ಸರಿಸಮಾನವಾಗಿ ನಾನು ಉದ್ಯೋಗ ಮಾಡ್ಕೊಂಬರ್ತೀನಿ, ನಾನು ಸಂಪಾದನೆ ಮಾಡ್ಕೊಂಬರ್ತೀನಿ, ನಿಮಗೆ ಸ್ವತಂತ್ರ ಬೇಕು, ನನಗೆ ಸ್ವತಂತ್ರ ಬೇಡವಾ ಅನ್ನೋ ಚಿಂತನೆಗೆ ಬಂದುಬಿಟ್ರೆ ನೀನು ಇಲ್ಲಿ ಮದುವೆ ಏನಕ್ಕಾಗಬೇಕು? ಅಪ್ಪ ಅಮ್ಮ ಮೇಲೆ ನೆಮ್ಮದಿಯಾಗಿರ್ಬೋದಲ್ವ? ಗಂಡ ಅನ್ನಿಸ್ಕೊಂಡು ನೋಡಮ್ಮ, ಗಂಡನಿಗೆ ಒಂದು ಆದ್ಯತೆ ಇದೆ. ಏನೇ ಆದರೂ ಗಂಡಸು ಹೊರಗಡೆ ದುಡಿಬೇಕು, ಹೆಣ್ಣು ಮನೇಲಿದ್ದು ಸಂಸಾರ ನಿಭಾಯಿಸಬೇಕು. ಇದು ಹಿಂದಿನವ್ರ ಪದ್ಧತಿ. ಹಿಂದೆ ಇರ್ತಕ್ಕಂಥವ್ರ ಕುಟುಂಬದಲ್ಲಿ ಎಷ್ಟು ಚೆನ್ನಾಗಿತ್ತು ಲಕ್ಷಣವಾಗಿ. ಇವತ್ತು ಸರಿಸಮಾನ 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 ಅಂತ ಬಂದು ನಿಮ್ಮ ಕುಟುಂಬ, ನಿಮ್ಮ ಸಂಸಾರ, ನಿಮ್ಮ ಪದಗಳನ್ನು, ನಿಮ್ಮ ಜೀವನವನ್ನು ನೀವೇ ಎಲ್ಲೋ ಒಂದು ಕಡೆ ಕಾಣಿಸ್ಕೊಳ್ತಾ ಇದ್ದೀರಿ. ಇದು ಎಲ್ಲ ಕಡೆ ಆಗ್ತಾ ಇರತಕ್ಕಂಥದ್ದು. ನಾನು ಯಾಕೆ ಈ ಮಾತು ಹೇಳಿದೆ ನಿನಗೆ ಅಂದರೆ, ನಾನು ಮದುವೆ ಆದಮೇಲೆ ಉದ್ಯೋಗ ಅಂದಲ್ಲ, ಆ ಪದ ಯಾವತ್ತೂ ಒಳಕ್ಕೆ ಹೋಗಬೇಡ. ದೇವ್ರು ನೀನು ಒಳ್ಳೆ ಮನೆಗೆ ಸೇರಿಸ್ಲಿ, ನೀನು ಒಳ್ಳೆ ಗಂಡ ಸಿಗಲಿ. ಒಳ್ಳೆ ಗಂಡ ಸಿಕ್ಕಿ ಕನಿಷ್ಠ ಪಕ್ಷ ನಿನ್ನ 4 ಗೋಡೆ ಮಧ್ಯದಲ್ಲಿ ಒಂದು ಹೆಣ್ಣಿಗೆ ತುಂಬ ಸ್ಟ್ರೈನ್ ಇದೆ, ತುಂಬ ಕೆಲಸ ಇದೆ, ತುಂಬ ಜವಾಬ್ದಾರಿ ಇದೆ. ನಿನ್ನ ಗಂಡನ ಸುಧಾರಣೆ ಮಾಡಿದ್ರೆ ದೊಡ್ಡ ಜವಾಬ್ದಾರಿ. ನಿನ್ನ ಗಂಡನಿಗೆ ಕಾಲಕ್ಕೂ ಏನು ಬೇಕೋ ಅದನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ. ಗಂಡಸಿಗಿಲ್ಲದಂಥ ಸೈನ್ಸು, ಗಂಡಸಿಗಿಲ್ಲದಂಥ ಒಂದು ಜವಾಬ್ದಾರಿ ಒಂದು ಹೆಣ್ಣುಮಗಳಿಗಿದೆ. ಆದರೆ ಹೆಣ್ಣುಮಗಳು ಎಲ್ಲೋ ತನ್ನ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮರೆತು ನಾನು ಉದ್ಯೋಗ ಯಾಕೆ ಮಾಡಬಾರ್ದು, ನನಗೂ ಸ್ವತಂತ್ರ ಬೇಡವಾ, ಅಥವಾ ನಾನು ನಿಮ್ಮ ಸರಿಸಮಾನ ದುಡಿತೀನಿ ಎಂಬತಕ್ಕಂಥ ಪದಕ್ಕೆ ಸಿಕ್ಕಾಕ್ಕೊಂಡು ನಿಮಗೇ ಗೊತ್ತಿಲ್ಲದಿರ ನೀವು ಪಾತಾಳಕ್ಕೆ ಬಿದ್ದೋಗ್ತಾ ಇದ್ದೀರಿ. ಹಿಂದೆ ಇದ್ದಂಥ ನಿಮ್ಮ ಅಜ್ಜಿ, ನಿಮ್ಮ ಅಜ್ಜಿನೋ ನಿಮ್ಮ ತಾಯಿನೋ ಅವರೆಲ್ಲ ಇದೇ ಥರ ಉದ್ಯೋಗ ಮಾಡಿದ್ದಾರಮ್ಮ. ನಿಮ್ಮ ತಂದೆಗೆ ಹೆಗಲು ಕೊಟ್ಟು ದುಡಿದಿದ್ದಾರಮ್ಮ. ಅವರು ಹೊರಗಡೆ ಸಂಪಾದನೆ ಮಾಡಿದ್ದಾರಾ? ಇಲ್ಲ ಅಲ್ವಾ? ಮಾಡ್ತಾ ಇರೋದೆಲ್ಲ ಇತ್ತೀಚಿನ ದಿನಗಳಲ್ಲೇ ವ್ಯವಹಾರ ಇದು. ಇದರಿಂದ ನನ್ನ ಈ ಮಾತು ಯಾರಿಗೆ ತಪ್ಪು ಅನಿಸಿದೆಯೋ, ಯಾರು ಮನಸ್ಸಿಗೆ ನೊಂದಿದೆಯೋ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ. ನನಗನ್ಸಿದ ಮಟ್ಟಿಗೆ ಹೆಣ್ಣು 4 ಗೋಡೆ ಮಧ್ಯದಲ್ಲಿ ನೆಮ್ಮದಿಯುತವಾಗಿರಬೇಕು. ಆ ನೆಮ್ಮದಿ ಹೇಗೆ ಕಂಡುಕೋಬೇಕು? ಇಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಹೊರಬೇಕು. ಗಂಡಸು 4 ಕಾಸು ಸಂಪಾದನೆ ಮಾಡ್ಕೊಂಬರ್ಬೇಕು. ಹೆಣ್ಣು ಅದಂಥವಳು ಮನೆಯಲ್ಲಿದ್ದು ಆ ದುಡ್ಡು ಕಾಸನ್ನು ನಿಭಾಯಿಸ್ಕೊಂಡು, ಗಂಡ ಮನೆಗೆ ಬಂದ ತಕ್ಷಣ ಅವನು ಒಂದು ಪ್ರೀತಿ ವಿಶ್ವಾಸವಾಗಿ ನೋಡಿಕೊಂಡು, ಮನೆಗೆ ಬಂದ ತಕ್ಷಣ ಕೂತ್ಕೊಳ್ಳಿ, ನೀರು ಕುಡಿತೀರಾ, ಕಾಫಿ ಕುಡಿತೀರಾ ಅನ್ನೋ ಆ ಪ್ರೀತಿಯ ಮಾತುಗಳಿದೆಯಲ್ಲ, ಅದು ಹೆಂಡತಿಯಿಂದ ಬರಬೇಕು. ಆವಾಗಲೇ ಚೆನ್ನ. ಗಂಡ 6 ಗಂಟೆಗೆ ಡ್ಯೂಟಿಗೆ ಬಂದರೆ ರಾತ್ರಿ 8:30ಗೆ ಹೆಂಡತಿ ಬಂದರೆ ಅಲ್ಲಿ ಶುರುವಾಯಿತು ಸಮಸ್ಯೆ. ಹೇಳಬೇಕಂದ್ರೆ ಗಂಡ ಹೆಂಡತಿರ ಮಧ್ಯದಲ್ಲಿ ಯಾಕೆ ಬಿರುಕಾಗ್ತಾ ಇದೆ ಅಂದರೆ ಈ ಸಮಸ್ಯೆಗಳಿಂದಲೇ. ಆದರೆ ಇದನ್ನು ಯಾರೂ ಅರ್ಥ ಮಾಡ್ಕೊತಿಲ್ಲ. ಕೆಲವಷ್ಟು ಜನ ಏನಪ್ಪ ಅಂದರೆ, ನಾವು ಬೇಗ ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು, ಜಮೀನು ತೆಗಿಬೇಕು, ನಾವು 4 ಜನಂತ ಇರೋದು ಬೇಡವಾ, ಅದಕ್ಕೆ ಹೆಂಡ್ತಿನೂ ದುಡಿಯೋಕೆ ಹೋಗಲಿ. ಹೆಂಡ್ತಿನ ದುಡಿಯೋಕೆ ಹೋಗಿ ಆ ಹೆಂಡ್ತಿನೂ ಕೆಲಸ ಕಳಿಸೋಂಗಿದ್ರೆ ಮದುವೆ ಯಾಕೆ ಮಾಡ್ಕೋಬೇಕು? ಇದೆಲ್ಲ ಬಹಳ ಕಷ್ಟ ಆಗುತ್ತೆ. ಯೋಚನೆ ಮಾಡಮ್ಮ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನು ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಬುಧವಾರದ ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಾ ಮಕರ ರಾಶಿಯವರಿಗೆ ತಮ್ಮದೇ ಆದಂಥ ಕಾಯಕವನ್ನು ಮತ್ತಿಷ್ಟು ಅದ್ಭುತವಾದಂಥ ಕಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಮಕರ ರಾಶಿ, ಮಕರ ಲಗ್ನ. ಲಗ್ನದಲ್ಲಿ ಚಂದ್ರ, ಗುರು ಇರ್ತಕ್ಕಂಥ ಆಸ್ಥಾನ. ಜೊತೆಗೆ ಇವತ್ತು ನಿಮ್ಮ ಅದೃಷ್ಟ ರೇಖೆಗಳು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ 4:15 ತನಕ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕಾಯಕವನ್ನು, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಪ್ರಾರಂಭಿಕ ಕ್ಷಣಗಳಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳೆದುರಾಗುತ್ತೆ. ಯಾವುದೂ ಸಹಿತ ಸರಿಯಾದಂಥ ರೀತಿಯಲ್ಲಿ ಇಲ್ಲದಂಥ ರೀತಿಯಲ್ಲಿ ಇರುತ್ತೆ.
ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಗಳು ಸಿದ್ಧಿಯಾಗಬೇಕಾದ್ರೆ, ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿ ಸುಖ ಶಾಂತಿ ಸಿಗಬೇಕಾದ್ರೆ ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು. ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಕಡಲೆಬೇಳೆ ಅಥವಾ ಹೆಸರುಬೇಳೆ ಇಂತೆರಡೂ ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಉತ್ತರಾಭಿಮುಖವಾಗಿ ನಿಂತು ಹಾಕಬೇಕು. ಅಂದರೆ ಪೂರ್ವಕ್ಕೆ ದೃಷ್ಟಿ ತೆಗೆದು ಉತ್ತರಕ್ಕೆ ಹಾಕಬೇಕು. ಆಗ ಅದರ ಕೆಲಸಗಳಲ್ಲಿ ಸ್ಪೀಡಾಗಿ ನಿಮ್ಗೆ ಒಂದಿಷ್ಟು ಅನುಕೂಲ ಆಗುತ್ತೆ. ಇದರ ಜೊತೆಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಒಂದಷ್ಟು ಸಿಹಿ ಪದಾರ್ಥ ಕೊಡ್ತಕ್ಕಂಥದ್ದು, ಇದು ಬಹಳಷ್ಟು ಉತ್ತಮ. ಇದನ್ನೂ ಹೊರತುಪಡಿಸಿದ್ರೆ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲರೂ ಒಂದು ಬಾಳೆ ಗಿಡ ಕಂಡ್ರೆ, ಅಂದರೆ ಬಾಳೆ ಮರಕ್ಕೆ ಒಂದಷ್ಟು ನೀರು ಹಾಕೋದ್ರಿಂದ, ನೋಡಿ ಮಕರ ರಾಶಿಯವರಿಗೆ ಬಾಳೆ ಮರಕ್ಕೆ ನೀರು ಹಾಕೋದ್ರಿಂದಲೂ ಪರಿಹಾರ ಇದೆ ಇವತ್ತು. ಅದಕ್ಕಾಗಿ ಯಾವುದೂ ನಾನು ಮಾಡಲಿಕ್ಕೆ ಆಗ್ತಿಲ್ಲ, ಮಕ್ಕಳು ಸಿಗ್ತಿಲ್ಲ, ಮನೇಲಿ ಹೆಸರು ಕಾಳಿಲ್ಲ ಅಥವಾ ಕಡಲೆಬೇಳೆ ಇಲ್ಲ, ಇದು ಯಾವುದೋ ಆಚೆ ಹೊರಡ್ತಾ ಇದ್ದೀನಿ ಅಥವಾ ನಾನು ಹೊರಟು ಬಂದುಬಿಟ್ಟಿದ್ದೀನಿ, ನನಗೆ ಎಲ್ಲೂ ಅನುಕೂಲ ಆಗಿಲ್ಲ ಅಂದರೆ ಒಂದು ಬಾಟ್ಲ್ ನೀರು ತೊಗೊಂಡು ಎಲ್ಲಿ ಬಾಳೆ ಗಿಡ ಇರುತ್ತೋ ಆ ಬಾಳೆ ಮರಕ್ಕೆ ಒಂದು ಸ್ವಲ್ಪ ನೀರು ಹಾಕಿ. ಇದರಿಂದ ತುಂಬ ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥ ಸಿದ್ಧಿ ಆದಂಗೆನೆ. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಮಾಡುವ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಅದಕ್ಕೆ ಅದರದೇ ಆದಂಥ ಒಂದಿಷ್ಟು ಹೊತ್ತಲ್ಲಿಟ್ಕೊಂಡು ಕೆಲಸ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವರು ಅವರು ಆಡುವಂತಹ ಒಂದಷ್ಟು ಮಾತುಗಳಿಂದ ಮಾನಸಿಕವಾದಂತಹ ಒಂದಷ್ಟು ಒತ್ತಡ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಒಂದಿಷ್ಟು ಉದ್ವೇಗತನಕ್ಕೆ ಒಳಗಾಗ್ತಕ್ಕಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಭಗವಂತನ ಕೃಪೆ, ನಿಮ್ಮನ್ನು ನೀವು ನಂಬಿರ್ತಕ್ಕಂಥ ದೈವ, ಆ ದೈವದ ಅನುಗ್ರಹದಿಂದ ಒಂದಷ್ಟು ಬೆಳಕು ಕಾಣ್ಬೋದೇ ಬಿಟ್ಟರೆ ಇವತ್ತಿನ ದಿವಸ ನಿಮ್ಮ ಗ್ರಹಗತಿಗಳು ಅಷ್ಟು ಸರಿ ಇರತಕ್ಕಂಥದ್ದಲ್ಲ. ಇದಕ್ಕಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಂ ಅರ್ಧಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಇದ್ರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ, ಈ 3 ಧಾನ್ಯಗಳನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. 3 ಧಾನ್ಯಗಳನ್ನು ದೃಷ್ಟಿ ತಗೊಳ್ಬೇಕು, ಅದನ್ನು ನೀರಿಗೆ ಹಾಕಬೇಕು. ನೀರಿಗೆ ಹಾಕಿರ್ತಕ್ಕಂಥ ಪದಾರ್ಥವನ್ನು ಸಂಜೆವರೆಗೂ ಹಾಗೆ ಇಡಬೇಕು. ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸಿದ ಮೇಲೆ ಆ ನೀರನ್ನು ಹಸಿರು ಗಿಡದ ಮೇಲೆ ಚೆಲ್ಲಬೇಕು. ಈ ಪ್ರಕಾರ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಭಗವಂತನ ಕೃಪೆಯಿಂದ, ಶನೇಶ್ಚರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ಒಳ್ಳೆ ಮನಸ್ಸಿರಬೇಕು. ಏನೇ ಕೆಲಸ ಮಾಡೋದಕ್ಕೋದ್ರೂ ಅದೇನೋ ಆಗುತ್ತೆ, ಅದರಿಂದ ಏನೋ ಸಮಸ್ಯೆ ಆಗುತ್ತೆ ಅನ್ನೋದಕ್ಕಿಂತ ಸಮಸ್ಯೆಯಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಬೆಳಕು ಕಾಣುವಂಥದ್ದಾಗಬೇಕು. ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಅತ್ಯದ್ಭುತವಾದಂಥ ಕಾಯಕವನ್ನೇ ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಸರಿಯಾಗಿ ಕೂತು ಮಾತಾಡಬೇಕು. ಯಾರೊಬ್ಬರು ಏನೋ ಮಾತಾಡ್ತಾರೆ ಅಂತ ಕಣ್ಣೀರು ಹಾಕೋದಕ್ಕಿಂತ ನಿಮ್ಮಲ್ಲಿ ಏನು ತಪ್ಪಿದೆ ಎಂಬತಕ್ಕಂಥದ್ರ ಅರಿವು ತಂದುಕೊಳ್ಬೇಕು. ನಾವೇನಾದ್ರು ಒಂದು ತಪ್ಪಾದರೆ, ನಾವೇನಾದ್ರು ತಪ್ಪು ಮಾಡಿದ್ದರೆ ಅಥವಾ ನಮ್ಮ ಮನಸ್ಸು ಸರಿಯಾದ ರೀತಿ ನಡ್ಕೊಳ್ದಿರಿದ್ರೆ ಆಗ ಆಡುವಂಥವರು ಸಾಕಷ್ಟು ಜನ ಆಗುತ್ತಾರೆ, ನಿಂದನೆ ಮಾಡ್ತಕ್ಕಂಥವ್ರು ಮತ್ತಷ್ಟು ಜನ ಇರ್ತಾರೆ. ಆದರೆ ಇದೆರಡರ ಮಧ್ಯದಲ್ಲೂ ಸಹಿತ ನೀವು ಹಾಕುವ ಹೆಜ್ಜೆ ಇವತ್ತೆಲ್ಲೂ ಒಂದು ಅಪಸ್ವರ ಇಲ್ದಿರ ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನು ಬರೆದಿರ್ತೀರಿ. ಈಗಾಗಲೇ ಸಾಕಷ್ಟು ಪತ್ರಗಳು ಕೂಡ ಸಿದ್ಧವಾಗಿದೆ. ಈಗ ಪತ್ರಗಳನ್ನು ನೋಡ್ತಕ್ಕಂಥ ಸಮಯ, ಪತ್ರಗಳನ್ನು ಓದ್ತಕ್ಕಂಥ ಸಮಯ, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಸಮಯ. ಇನ್ನು ಈಗ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಗಳೇ, ಇಲ್ಲಿ ಒಂದು ಪತ್ರ ಬಂದಿದೆ. ಚಕ್ಷುರ್ಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಚಕ್ಷುರ್ಮತಿ ಫೋಟೋವನ್ನು ತೋರಿಸೋದು ಬೇಡ ಅಂತ ಹೇಳಿದ್ದಾರೆ. ಇನ್ನು ಒಂದು ರಾಖಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಗುರುಗಳೇ. ಇದನ್ನು ತಾವು ತಗೊಳ್ಳಿ. ಇನ್ನು ಪತ್ರವನ್ನು ಓದ್ತೇನೆ ಗುರುಗಳೇ. ಹೇಳಪ್ಪ. ಪ್ರೀತಿಯ ಆನಂದ್ ಗುರೂಜಿಯವರಿಗೆ ಮತ್ತು ಶ್ರೀನಿವಾಸ್ ಶರ್ಮಾ ಗುರೂಜಿಯವರಿಗೆ ನನ್ನ ನಮಸ್ಕಾರಗಳು. ಶ್ರೀನಿವಾಸ್ ಶರ್ಮಾ ಗುರೂಜಿಯವರಿಗೆ ರಕ್ಷಾಬಂಧನದ ನಿಮಿತ್ತವಾಗಿ ಎಲ್ಲರಿಗೂ ಕೂಡ ರಕ್ಷಣೆಯಾಗಿ ನಿಂತಿರುವ ನಿಮಗೆ
ನನ್ನ ಕಡೆಯಿಂದ ರಾಖಿಯನ್ನು ಕೊಟ್ಟು ಕಳಿಸಿದ್ದೇನೆ ಗುರುಗಳೇ. ಆ ರಾಖಿ ನನಗೆ, ನಿಮಗಲ್ಲ. ಹಂಗಂದ್ರೆ ಅದೇ ನಾನು ಅಂದ್ಕೊಂಡೆ, ಒಂದು ಕಳಿಸಿ ಯಾಕೆ ಅಂತ. ಆದರೆ ಒಂದು ನನಗಲ್ಲ, ಅದು ನಿನಗೆ. ಹಂಗಂದ್ರೆ ನನಗೆ ಇದು ರಾಖಿ. ಒಳ್ಳೇದಾಗಲಿ. ಈ ತಂಗಿ ಕಳಿಸಿರೋ ರಾಖಿ ನಿನಗೇ ಇರಲಿ. ಹಾ ಗುರುಗಳೇ, ಒಳ್ಳೇದಾಗಲಿ. ಬಹಳ ಸಂತೋಷ ಆಯ್ತಮ್ಮ. ನೀವು ರಾಖಿ ಕಳಿಸಿರ್ತಕ್ಕಂಥದ್ದು ನಿಜಕ್ಕೂ ನನ್ನ ಮನಸ್ಸನ್ನು ಮುಟ್ಟಿರ್ತಕ್ಕಂಥದ್ದಿದೆ. ಇನ್ನು ರಾಖಿಯನ್ನು ಕೊಟ್ಟು ಕಳಿಸಿದ್ದೇನೆ ಗುರುಗಳೇ. ದಯವಿಟ್ಟು ತಾವು ಈ ಒಂದು ರಾಖಿಯನ್ನು ರಕ್ಷಾಬಂಧನದ ದಿವಸನೇ ಕೈಗೆ ಕಟ್ಕೊಳ್ಬೇಕು ಅಂತ ಬರೆದಿದ್ದೀರಿ. ದಯವಿಟ್ಟು ಕ್ಷಮೆ ಇರಲಿ ತಾಯಿ. ಪತ್ರವನ್ನು ಇವತ್ತು ನಾನು ಓದ್ತಾ ಇರುವ ಕಾರಣದಿಂದ ರಕ್ಷಾಬಂಧನ ಈಗಾಗಲೇ ಮುಗಿದೋಗಿದೆ. ಆದ್ರೂ ಕೂಡ ತಾವು ಬೇಜಾರು ಮಾಡ್ಕೊಳ್ಬೇಡಿ. ನಾನು ಈ ರಾಖಿಯನ್ನು ನನ್ನ ಕೈಗೆ ಕಟ್ಕೊಳ್ತೀನಿ. ಇನ್ನು ಗುರೂಜಿಯವರೇ, ನಾನು ಬಹಳಷ್ಟು ದಿನಗಳಿಂದ ಒಂದು ವಿಚಾರವಾಗಿ ನನ್ನ ಮನಸ್ಸನ್ನು ನೊಂದ್ಕೊಂಡಿದ್ದೇನೆ. ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ. ನಿಜಕ್ಕೂ ಅದು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನೇ ಬೀರ್ತಾ ಇದೆ ಗುರುಗಳೇ. ಆದರೆ ಗುರುಗಳೇ, ಆ ವಿಚಾರ ಏನು ಅನ್ನೋದನ್ನು ತಿಳಿಸಿಲ್ಲ. ಆದರೆ ನಾನು ಕೊಟ್ಟಿರ್ತಕ್ಕಂಥ ಕಣ್ಣರೇಖೆಯನ್ನು ನೋಡಿ ಗುರುಗಳೇ, ಅದು ನಿಮ್ಮ ಮನಸ್ಸಿಗೆ ಬರುತ್ತೆ, ಅಂದರೆ ನಿಮಗೆ ಗೊತ್ತಾಗುತ್ತೆ ಆ ನೋವು ಏನು ಅನ್ನೋದನ್ನು. ಆದರೆ ಈ ಒಂದು ನೋವಿನಿಂದ ಮಾತ್ರ ನಿಜಕ್ಕೂ ನನಗೆ ಯಾವ ರೀತಿ ಅಂದರೆ ಸಾವು ಬದುಕಿನ ನಡುವೆ ನನ್ನ ಜೀವನ ನಡೀತಾ ಇದೆ ಎಂಬತಕ್ಕಂಥ ರೀತಿಯಲ್ಲೇ ಇದೆ ಗುರುಗಳೇ. ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೇನೆ. ದಯವಿಟ್ಟು ಅದರ ಜೊತೆಗೆ ನನ್ನ ಕಣ್ಣಿನ ರೇಖೆಯನ್ನು ನೋಡಿ ನನ್ನ ರಾಶಿ ನಕ್ಷತ್ರ ಅವರು ಕೂಡ ಯಾವುದು ಅಂತ ತಾವು ತಿಳಿಸ್ಕೊಡ್ಬೇಕು ಗುರುಗಳೇ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಅದರ ಜೊತೆಗೆ ಅದೇ ರೀತಿ ಗುರುಜಿ, ನಾನು ಒಂದು ಸರ್ಕಾರಿ ನೌಕರಿಗೆ ಕೂಡ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಅದು ಯಾವಾಗ ಆಗುತ್ತೆ, ಅದು ನನಗೆ ಸಿಗುತ್ತಾ ಇಲ್ವಾ, ಎಷ್ಟು ದಿನದಲ್ಲಿ ನನಗೆ ಸಿಗುತ್ತೆ ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಗುರುಗಳೇ. ಇನ್ನು ಅದಾದ ಮೇಲೆ ನನಗೂ ಕೂಡ ಒಂದು ಪ್ರಶ್ನೆನ ಕೊಟ್ಟಿದ್ದಾರೆ ಗುರುಗಳೇ. ಶ್ರೀನಿವಾಸ್ ಶರ್ಮಾ ಗುರುಜಿ ಅವರಿಗೆ ನನ್ನದೊಂದು ಪ್ರಶ್ನೆ ಇದೆ. ಏನಪ್ಪಾ ಅಂದರೆ, ಫೆಬ್ರವರಿ ತಿಂಗಳಿನಲ್ಲಿ 9వ ಭಾನುವಾರದ ನಾಗದೇವರ ಅನುಷ್ಠಾನದ ಕುರಿತಾಗಿ ತಿಳಿಸಿದ್ರಿ. 9 ಭಾನುವಾರವೂ ಕೂಡ ತಾವು ಒಂದು ದಾರವನ್ನು ಕಟ್ಕೊಳ್ಬೇಕು ಪೂಜಾನುಷ್ಠಾನ ಆದ ಮೇಲೆ ಅಂತ ಹೇಳಿದರೆ ಗುರುಗಳೇ, ನಮ್ಮ ಋತುಕಾಲದ ಸಮಯದಲ್ಲಿ ಆ ದಾರವನ್ನು ಕಟ್ಕೊಳ್ಬೇಕಾ ಬೇಡವಾ, ಅದನ್ನು ತೆಗೆದು ಪಕ್ಕಕ್ಕಿಡಬೇಕಾ ಎಂಬತಕ್ಕಂಥದ್ದೊಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಅದಾದ ಮೇಲೆ ಪ್ರತಿ ವಾರವೂ ಕೂಡ ಆ ಒಂದು ದಾರವನ್ನು ನಾವು ಬದಲಾಯಿಸಬೇಕಾ, ಇಲ್ಲಾಂದರೆ ವಾರದುದ್ದಕ್ಕೂ ಕೂಡ ಕಟ್ಕೊಂಡಿರ್ತಕ್ಕಂಥ ದಾರ ಅದೇ ರೀತಿ ಇರಬೇಕಾ ಎಂಬತಕ್ಕಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಇನ್ನು ಮೊಬೈಲ್ ನಂಬರನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಲಾಸ್ಟಲ್ಲೂ ಕೂಡ ಬರೆದಿದ್ದಾರೆ, ಆದರೆ ನಮ್ಮ ಹೆಸರಾಗಲಿ ವಿಳಾಸವಾಗಲಿ ಯಾವುದನ್ನು ಕೂಡ ಬೇಡ ಅಂತ ಹೇಳಿದ್ದಾರೆ. ಆದರೆ ಗುರುಗಳೇ, ಪತ್ರವನ್ನು ಉತ್ತರ ಮಾತ್ರ ನೀವು ಮುಂದಿನ ಭಾಗದಲ್ಲಿ ತಿಳಿಸಬೇಕು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದು ಪತ್ರವನ್ನು ಓದಿದ್ದೇವೆ, ಆದರೆ ಇನ್ನು ಆ ಪತ್ರಕ್ಕೆ ಉತ್ತರ ಸಿಕ್ಕಿಲ್ಲ. ಇನ್ನು ಈಗ ಗುರುಗಳು ಪತ್ರಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಗುರುಗಳೇ, ಆ ಪತ್ರಕ್ಕೆ ಉತ್ತರವನ್ನು ಕೊಡಬೇಕು. ಹೆಸರು ಹೇಳೋದು ಬೇಡ, ಫೋಟೋ ತೋರಿಸೋದು ಬೇಡ. ಹಾಂ, ತೋರಿಸೋದು ಬೇಡ ಮತ್ತು ಇವ್ರ ವಿಳಾಸ ತಿಳಿಸೋದು ಬೇಡ. ಈಕೆ 3 ಪ್ರಶ್ನೆಗಳು ಹೇಳಿದ್ದಾರೆ. ಆದರೆ ಈ ಪತ್ರದಲ್ಲೂ ಹೆಸರು ಬರೆದಿಲ್ಲ ಗುರುಗಳೇ ಅವರು. ಬೇಡ. ಇಷ್ಟು ಅದ್ಭುತವಾದಂತಹ ಕನ್ನಡಿ ಥರ ಇರತಕ್ಕಂಥ ಈ ಕಣ್ಣರೇಖೆ, ಈ ಫೋಟೋನ ಈಕೆ ನೋಡ್ತಾ ಇದ್ದರೆ, ಅಂದರೆ ಇವತ್ತು ನಾನು ಇವ್ರ ಫೋಟೋ ತೊಗೊಂಡಿದ್ದೀವಿ. ಮೊದಲೇ ರಕ್ಷಾಬಂಧನಕ್ಕೆ ಕಳಿಸಿರ್ತಕ್ಕಂಥ ರಕ್ಷೆ ಅದರಲ್ಲಿದೆ. ಆದರೆ ಈ ಹೆಣ್ಣುಮಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರೆ ಈಕೆಗೆ ಇವಳ ಮನದಾಳದ ಮಾತೇನು, ಈ ಕಣ್ಣರೇಖೆಯಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳೇನು ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ತಾವು ಹೇಳಿದ್ರಿ, ಒಂದು ಕಡೆ ಮನ ನೊಂದಿದ್ದೇನೆ, ಇದರಿಂದ ನನಗೆ ಜೀವನಕ್ಕೆ ಬಹಳಷ್ಟು ಒಂಥರ ಬೇಸರ ಇದೆ. ಆಗಿರ್ತಕ್ಕಂಥ ತಪ್ಪನ್ನು ಮರೆತು ನಾನು ಮುಂದೆ ಹೇಗೆ ನಡಿಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲದಂಥ ರೀತಿಯಲ್ಲಿದೆ. ಆದರೆ ಪ್ರತಿ ದಿವಸ ಆ ತಪ್ಪು, ಆ ಮನಸ್ಥಿತಿ, ಆ ನೋವು ನನಗೆ ಬಾಧಿಸ್ತಾ ಇದೆ. ಇದರಿಂದ ನನ್ನ ಜೀವನನೇ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಇದು ಸತ್ಯ. ಯಾವತ್ತೂ ಅಷ್ಟೇ ಒಂದು ವಿಚಾರ ತಿಳ್ಕೊಳ್ಳಿ, ನಾವು ಒಂದು ವಸ್ತ್ರವನ್ನು, ಬಟ್ಟೆಯನ್ನು ನಾವು ಒಣಗಿ ಕಡೆನೇ ಹಾಕಬೇಕು. ಬಟ್ಟೆಯನ್ನು ಮುಳ್ಳು ಮೇಲೆ ಹಾಕಿದ್ರು, ಮುಳ್ಳು ಬಂದು ಬಟ್ಟೆ ಮೇಲೆ ಬಿದ್ದರೂ ಡ್ಯಾಮೇಜ್ ಆಗೋದು ಬಟ್ಟೆಗೆ, ಮುಳ್ಳುಗಲ್ಲ. ಅಂದರೆ ಈ ಒಳಮಾತಿನ, ಈ ಒಂದು ಮಾತಿನ ಅರ್ಥ ಏನು ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಆಗಿರ್ತಕ್ಕಂಥದ್ದು ಆಗಿದೆ, ಹಾಗಂತ ವಸ್ತ್ರ ಬಿಸಾಕ್ಲಿಕ್ಕೆ ಆಗೋದಿಲ್ಲ, ಬಟ್ಟೆ ಬಿಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬಟ್ಟೆ ಬೇಕು, ಅದೇ ಜೀವನ ನಮಗೆ. ಹಾಗಿದ್ದ ಮೇಲೆ ಆಗಿರ್ತಕ್ಕಂಥದ್ದು ಅಥವಾ ಮುಳ್ಳು ಬಂದಂಥ ಕ್ಷಣವನ್ನು, ಆ ಮುಳ್ಳಿಂದ ನಮಗೆ ಚುಚ್ಚಿದಂತಹ ನೋವಿನ ಕ್ಷಣವನ್ನು ನಾವು ಮರಿಬೇಕು. ಮರೆತು ಮುಂದೆ ಹೆಜ್ಜೆ ಹಾಕಬೇಕು. ಅದನ್ನು ನೀವೇ ತೋರಿಸಿದ್ದೀರಿ. ನಿಮ್ಮ ಲೆಟ್ರಲ್ಲಿ ಹೇಳಿದ್ದೀರಿ, ನಾನು ಸರ್ಕಾರಿ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ ಅಂತ. ಬಹುಶಃ ಆ ಉದ್ಯೋಗಕ್ಕೆ ಕಾಲಿಟ್ಟಾಗ, ಅದೇ ಅಂತಲ್ಲ, ಸರ್ಕಾರಿ ಉದ್ಯೋಗ ಒಂದೇ ನಿಮ್ಮ ಜೀವನ ಅಲ್ಲ. ಈ ನೋವನ್ನು ಮರಿಲಿಕ್ಕಾದರೂ ಮತ್ತೊಂದು ಉದ್ಯೋಗವನ್ನು ಮಾಡಿ ನೀವು ಒಂದು ಸ್ವಲ್ಪ ಮನಸ್ಸನ್ನು ಹಗುರಪಡಿಸ್ಕೋಬೇಕು. ಆಮೇಲೆ ಪ್ರತಿ ಕಾಲ ಬೆಳಗಾಗುತ್ತೆ, ಸಂಜೆ ಆಗುತ್ತೆ, ಸೂರ್ಯ ಉದಯಿಸ್ತಾನೆ, ಚಂದ್ರ ಉದಯಿಸ್ತಾನೆ, ಸೂರ್ಯಾಸ್ತಮ ಆಗುತ್ತೆ, ಚಂದ್ರನೂ ಸಹಿತ ಬೆಳಗ್ಗೆ ಹೊರಟೋಗ್ತಾನೆ. ಹಾಗಿದ್ದಾಗ ಈ ರೊಟೇಷನ್ ಆಗುವಂಥದ್ದು, ನಿನ್ನೆದನ್ನು ನಾವು ಇವತ್ತಿಟ್ಕೊಂಡು ಮನಸ್ಸಲ್ಲಿ ಆ ನೋವಿನಿಂದಲೇ ನಡೆಯೋದಕ್ಕನ್ನ ನಾಳೆ ಏನಾಗ್ತಾ ಇದೆ ಅಥವಾ ಈ ಕ್ಷಣ ಏನಾಗ್ತಿದೆ, ಈ ಕ್ಷಣದಲ್ಲಿ ನಾವು ಹೇಗೆ ಬದಲಾಯಿಸ್ಕೋಬೇಕು ಜೀವನನ, ಆಗಿರ್ತಕ್ಕಂಥದ್ದನ್ನು ಮೆಲುಕು ಹಾಕ್ತಾ ನೋವು ಪಡ್ತಾ, ಅಯ್ಯೋ ಹೀಗೆ ಆಗೋಯ್ತಲ್ಲ ಅನ್ನೋದಕ್ಕೆ ಮುಂಚೆ, ಆಗೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು. ಆವಾಗ ನಾವು ಮಾಡಿಲ್ಲ. ಆಗ ನಮಗೆ ಅದೇ ಬದುಕಬೇಕಾಗಿತ್ತು. ಆ ಬದುಕಿನ ಸುಖ ಸಂತೋಷದ ಬಗ್ಗೆ ನಾವು ಚಿಂತನೆ ಮಾಡ್ತಿದ್ವಿ. ಆದರೆ ಈಗ ಅದಲ್ಲ, ಅದು ಕಳೆದು ಹೋದಂಥ ಕಾಲ. ಕಳೆದು ಹೋಗಿರ್ತಕ್ಕಂಥದ್ದು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಮುಳ್ಳು ಮೇಲೆ ಬಿದ್ದಂಥ ಬಟ್ಟೆಯನ್ನು ತೆಗೆದು ಎಷ್ಟೇ ಜೋಪಾನ ತೆಗೆದ್ರು ಅದು ತೂತಾಗದಿರ ಬಿಡೋದಲ್ಲ. ಹಾಗೆ ಇದೆಲ್ಲವನ್ನು ಮರೆತು, ಹಳೆಯದನ್ನು ಮರ್ತೋಗ್ಬೇಕು, ಹೊಸದ್ರ ಬಗ್ಗೆ ಸ್ವಾಗತಿಸಬೇಕು.
ಉದ್ಯೋಗ ಕೇಳಿದಿರಿ, ಖಂಡಿತ ಉದ್ಯೋಗ ಆಗುತ್ತೆ. ಆದರೆ ಸರ್ಕಾರಿ ಉದ್ಯೋಗನೇ ಬೇಕು ಅಂತಕ್ಕಂಥ ಹಠ ನಿಮಗೆ ಬೇಡ. ನಿಮ್ಮ ಬಲಗಣ್ಣಿನ ರೇಖೆ ಚಂದ್ರ ಚೆನ್ನಾಗಿದ್ದಾನೆ. ಹಾಗೆ ನಿಮ್ಮ ಕಣ್ಣರೇಖೆ ಪ್ರಕಾರ ತಾವು ಮಖ ನಕ್ಷತ್ರ ಸಿಂಹರಾಶಿ ನೋಡ್ಕೊಳ್ಳಿ. ಮಖ ನಕ್ಷತ್ರ ಸಿಂಹರಾಶಿ ಕರೆಕ್ಟ್. ಯಾಕೆಂದರೆ ನಿಮ್ಮಲ್ಲಿ ಹಠ ಇದೆ, ಛಲ ಇದೆ. ಎಷ್ಟೋ ಸತಿ ಈ ಮಂಡ ಹಠದಿಂದಲೇ ನೀವು ಕಣ್ಣೀರು ಹಾಕಿರೋದು ಇದೆ. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಇದು ನನಗೆ ಬೇಕು ಅಂದರೆ ಅದನ್ನು ಮುಟ್ಟೋ ತನಕ, ಅದನ್ನು ನೋಡೋ ತನಕ, ಅದನ್ನು ಸ್ಪರ್ಶಿಸೋ ತನಕ ಅಥವಾ ಅದನ್ನು ಸಿದ್ಧಿಸ್ಕೊಳ್ಳೋ ತನಕ ನೀವು ಬಿಡೋರಲ್ಲ. ನಿಮ್ಮಲ್ಲಿ ಅಂಥ ಹಠ ಸ್ವಭಾವ ನಿಮ್ಮ ಎಡಗಣ್ಣಿನ ರೇಖೆ ಬಹಳ ಸ್ಪಷ್ಟವಾಗಿದೆ. ಅದಕ್ಕಾಗಿ ಒಳ್ಳೆ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ, ಖಂಡಿತ ಒಳಿತಾಗುತ್ತೆ. ಕಳೆದಿರ್ತಕ್ಕಂಥ ದಿನಗಳನ್ನು ಮರೆತು ಮುಂದಾಗಬೇಕಾಗಿರ್ತಕ್ಕಂಥ, ಮುಂದೆ ಸಿದ್ಧಿಪಡಿಸ್ಕೊಳ್ಳುವಂಥ ಮುಂದಿನ ದಿನಮಾನಗಳ ಬಗ್ಗೆ ನೀವು ಹೆಚ್ಚು ಆಲೋಚನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲ ಇದೆ. ಹಾಗೆ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ಕಳೆದಿದ್ದನ್ನು ಬಿಟ್ಟು ಮುಂದೆ ಆಗಬೇಕಾದ್ರ ಬಗ್ಗೆನೇ ಚಿಂತನೆ ಮಾಡಿ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಇನ್ನೊಂದು ರಹಸ್ಯ ಇದೆ. ನೀವು ಪದೇ ಪದೇ ಎಡುವುದು, ಪದೇ ಪದೇ ಕಾಲು ಪೆಟ್ಟು ಮಾಡ್ಕೊಳ್ಳೋದು, ಅಥವಾ ಯಾವುದೋ ಒಂದು ನೋವನ್ನು ಬೇಡ ಅಂದರೂ ಆ ನೋವಿನ ಕಡೆಯೇ ನಿಮ್ಮ ಮನಸ್ಸು ಹೋಗುವಂಥದ್ದು. ಯಾವುದು ಬೇಡ ಅಂತ ಪ್ರಾರಂಭಿಕ ಕ್ಷಣದಲ್ಲಿ ಪ್ರಾರಂಭದಲ್ಲಿ ನೀವೇನು ಬರೆದಿದ್ದೀರಲ್ಲ, ಅದನ್ನು ಪುನಃ ಮರುಕಳಿಸಿ ನಿಮಗೆ ಅರಿವಿದೆಯೋ ಅರಿವಿಲ್ವೋ, ಅಥವಾ ಯಾರೋ ಒಬ್ಬರು ಒಂದಿನಿಂದ ಸಹಾಯ ಸಿಗುತ್ತೆ ಅಂದರೆ ಒಂದೆರಡು ಕಡೆ ನೀವು ಆ ತಪ್ಪುಗಳನ್ನು ಮಾಡ್ಕೊಂಡ್ಬಿಡ್ತೀರಿ. ಆ ತಪ್ಪು ನಿಮ್ಮ ಜೀವನ ಪರ್ಯಂತ ನಿಮಗೆ ಕೂಗ್ತಾ ಇರುತ್ತೆ. ಬೇರೊಬ್ಬರು 100 ತಪ್ಪು ಮಾಡೋರು ಮರೆತು ಹೋಗ್ತಾರೆ, ಬಟ್ ನಿಮ್ಮ ತಪ್ಪು ಹಂಗಲ್ಲ. ನೀವು ತಪ್ಪು ಮಾಡಿದ್ದನ್ನು ತಲೆಯಲ್ಲಿ ಹಾಗೆ ಇಟ್ಕೊಳ್ತೀರಿ. ಬ್ಯಾಂಕಲ್ಲಿರೋ ಬ್ಯಾಲೆನ್ಸ್ ಇದ್ದಂಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನೇ ಮರುಕಳಿಸ್ತೀರಿ, ಅದರದ್ದೇ ಇಂಟ್ರೆಸ್ಟ್ ತೊಗೊಳ್ತಾ ಇರ್ತೀರಿ. ಹಾಗಾಗಿ ಜೀವನ ಅಂತಕ್ಕಂಥದ್ದು ಸುಂದರವಾದ ಬದುಕು, ಅದು ಸುಂದರವಾಗಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ.